ಇತಿಹಾಸ ಅವರ ತಿಮ್ಮೀಕ್ಷ್ಣರಿ ಇರ್ಬೋದು, ಉತ್ತರ ಭೂಪ ಇರ್ಬೋದು, ಅಂದನಾತಿಮ್ಮ ಇರ್ಬೋದು. ನೋಡಿ ಎಷ್ಟು ಒಳ್ಳೇದು ಅಂದರೆ ನಾವು ಯಾವ ಕೆಲಸಕ್ಕೆ ಯಾರನ್ನ ಕರಿಬೇಕೋ ಗೊತ್ತಿಲ್ಲ, ಯಾವ ಕೆಲಸ ನಾವು ಮಾಡಬೇಕೋ ಗೊತ್ತಿಲ್ಲ. ಎಷ್ಟು ಸುಂದರವಾಗಿ ಬರೀತಾರೆ ಬೀಚಿ ಅಂದನಾತಿಮ್ಮದಲ್ಲಿ ಅಂದರೆ, ಭರಭರನೆ ಭ್ರಷ್ಟಿಕ್ಕಿ ದಾಡಿಯನ್ನು ಮಾಡಿಕೊಂಬುವರು ರಾಯರು, ದೇವರ ಪೂಜೆಗಷ್ಟೇ ಭಟ್ಟ ಬಂದನು ಅಂತ. ನೋಡಿ ಎಷ್ಟು ಅದ್ಭುತವಾದಂಥ ವಾಕ್ಯ ಇದು. ಭರಭರನೆ ಭ್ರಷ್ಟಿಕ್ಕಿ ದಾಡಿಯನ್ನು ಮಾಡಿಕೊಂಬರು ರಾಯರು, ದೇವರ ಪೂಜೆಗಷ್ಟೇ ಭಟ್ಟ ಬಂದನು. ಆ್ಯಕ್ಚುಲಿ ದೇವರ ಪೂಜೆ ನಾವೇ ಕೂತು ಮಾಡಬೇಕು, ಫಲ ನಮಗೆ. ಆದರೆ ದಾಡಿ ನಾವು ಮಾಡ್ಕೊಳ್ತೀವಿ. ದಾಡಿ ಮಾಡೋನು ಬೇರೆ ಇದ್ದಾನೆ, ಅಲ್ಲಿಗೆ ಹೋಗ್ಬೇಕು ನಾವು. ಅಲ್ಲಿಗೆ ಹೋಗಲ್ಲ, ದಾಡಿ ಶೇವು ನಾವು ಮಾಡಿಕೊಂಡು ದೇವ್ರ ಪೂಜೆಗೆ ಭಟ್ಟರನ್ನ ಕರಿತೀವಿ. ಭಟ್ರ ಕಡೆಯಿಂದ ದೇವ್ರ ಪೂಜೆ ಮಾಡಿಸಿದರೆ ದೇವರು ನಿನಗೆಲ್ಲಿ ಒಲಿತಾನೋ ಪುಣ್ಯಾತ್ಮ. ನೀ ದಾಡಿ ಮಾಡ್ಕೊಳ್ಳೋದ್ರಿಂದ ನೀನು ಇನ್ನೊಬ್ಬರಿಗೆ ದಾಡಿ ಮಾಡೋವನೇ ಆಗ್ತೀಯ, ಆಗಲಿ ನಿನಗೆ ದೇವರು ಒಲಿಯಲ್ಲ. ಅದಕ್ಕೆ ದೇವ್ರ ಪೂಜೆಗೆ ಭಟ್ಟ ಬಂದ, ಇವ್ರ ಕೆಲಸ ಇವ್ರು ಮಾಡೋಕ್ಕಾಗ. ಎಂತೆಂಥ ಒಂದೊಂದು ಸೆಂಟೆನ್ಸ್ಗಳು, ಒಂದೊಂದು ವಾಕ್ಯಗಳು ಸ್ನೇಹಿತರೆ, ಅದ್ಭುತ. ಅಳಿಯ ಒಳ್ಳೆಯವನು ಸಿಕ್ಕರೆ ಮತ್ತೊಬ್ಬ ಮಗ ಸಿಕ್ಕಂತೆ. ಅಳಿಯ ಒಳ್ಳೆಯವನು ಸಿಕ್ಕರೆ ಮತ್ತೊಬ್ಬ ಮಗ ಸಿಕ್ಕಂತೆ. ಅಳಿಯ ಕೆಟ್ಟವನಾದರೆ ಇದ್ದೊಬ್ಬ ಮಗಳು ಸತ್ತಂತೆ. ನೋಡಿ ಎಂತೆಂಥ ಅದ್ಭುತ ಜೀವನಾನುಭವಗಳು ಬೀಚಿಯವ್ರದ್ದು. ಬೀಚಿಯವರು ಹುಟ್ಟಿ ಬೆಳೆದಂಥ ಪರಿಸರ ಈಗ ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ. ಅಲ್ಲಿ ನೋಡ್ಬೇಕು ನೀವು, ಇವತ್ತಿಗೂ ಬ್ರಾಹ್ಮಣರದು ಲಿಂಗಾಯತರದು ಕದನ. ಹೆಂಗೆ ವಾಕ್ ಸಮರ, ಕೈ ಕಾಲು ಹಿಡ್ದಲ್ಲ. ಇವತ್ತಿನ ಥರ ಎಲ್ಲ ಲಿಂಗಾಯತರೆಲ್ಲ ನಮ್ಮ ಪಕ್ಷಕ್ಕೆ ಬನ್ನಿ, ಎಲ್ಲ ಮಠಾಧೀಶಿ ಪಕ್ಷಕ್ಕೆ ಬನ್ನಿ ಅಂತಿಲ್ಲ. ಆ ಮಾತುಗಳಲ್ಲೇ ಅದೊಂದು ಪಾಣಿಪತ್ತು ಅಂತ ಕರೀತಾರೆ ಬೀಚು. ಹರಪನಹಳ್ಳಿ ಬ್ರಾಹ್ಮಣರು ಹೇಗಿದ್ದಾರೆ, ಬ್ರಾಹ್ಮಣರು ಏನು ಮಾಡಿದ್ರಿ ಇಲ್ಲಿ ಅಂತ ಒಂದು ಸಾರಿ ಉತ್ಖನನ ಮಾಡಿದ್ರಂತೆ. ಬ್ರಾಹ್ಮಣರು ಓಣಿಲಿ ಏನಾದರೂ ಕಾಲಕೋಶ ಸಿಗಬಹುದು ಅಂತ 200 ಫೀಟ್ ತೆಗೆದ್ರು, ಬರೀ ಪತ್ರೋಳೆಲೆಗಳೇ ಸಿಕ್ಕು. 300 ಅಡಿ ತೆಗೆದ್ರು, ಮತ್ತೆ ಪತ್ರೋಳೆಲೆಗಳೇ ಸಿಕ್ಕು. 1000 ಅಡಿ ತೆಗೆದ್ರು ಕೂಡ ಬರೀ ಪತ್ರೋಳೆಲೆಗಳೇ ಸಿಕ್ಕು. ಇದರಿಂದ ನಿರ್ಧಾರ ಆಗ್ತದೆ, ಬ್ರಾಹ್ಮಣರು ಸುಖವಾಗಿ ಉಂಡುಟ್ಟು ನಡೆದು ನಿಶ್ಚಿಂತರಾಗಿ ಜೀವ ಬಿಟ್ಟಿದ್ದಾರೆ ಹೊರತು ಬೇರೇನನ್ನೂ ಮಾಡಿಲ್ಲ. ಬ್ರಾಹ್ಮಣರ ಬಗ್ಗೆ ದಾಸಕೂಟ ಕಾದಂಬರಿಯಲ್ಲಿ ಅವರು ಬರೆದಾಗ ಇಡೀ ಬ್ರಾಹ್ಮಣ ಸಮುದಾಯವೇ ಬೀಚಿ ವಿರುದ್ಧ ಎದ್ದು ನಿಂತು, ಏನೋ ನೀನು ಬ್ರಾಹ್ಮಣ ಆಗಿ ಬೀಚಿಯವ್ರ ಬಗ್ಗೆನೇ ಹಿಂಗೆ ಬರೀತೀಯ, ಬ್ರಾಹ್ಮಣರ ಬಗ್ಗೆನೇ ಹಿಂಗೆ ಬರೀತೀಯ. ನಡೆದ ಘಟನೆ ಸ್ನೇಹಿತರೆ, ಬೀಚಿ ಬ್ರಾಹ್ಮಣತ್ವವನ್ನು ಬೈಲಿಲ್ಲ, ಬ್ರಾಹ್ಮಣರ ಈ ಮಡಿ, ಈ ಅವರ ಕಟ್ಟು ಸಂಪ್ರದಾಯಗಳು, ಅವರು ಹೊರಗಡೆ ಬರಲಾರದಂಥ ಸ್ಥಿತಿಗಳನ್ನು ಕುರಿತು ಬರೆದ್ರು. ಅದಕ್ಕೆ ಕೆಲವು ಕರ್ಮಠ ಬ್ರಾಹ್ಮಣರ ಸಿಟ್ಟಾಗಿಬಿಟ್ರು. ಬೀಚಿ ಬ್ರಾಹ್ಮಣತ್ವವನ್ನು, ಬ್ರಾಹ್ಮಣಿಕೆಯನ್ನು ಬೀಚಿ ಕೈ ಮುಗಿದಂತ, ಆಚಾರ ಜನಿವಾರ ಇರೋದು ಎಡಹಗಲ ಮೇಲೆ ಅಲ್ರಿ, ಬಲಹಗಲ ಮೇಲೆ ಅಂತ ತೆಗೆದು ಅಂದ್ರೆ ಇವರು ಬರೇ ಬ್ರಾಹ್ಮಣತ್ವನ ಪ್ರತಿ ಜನಿವಾರ ಯಾವ ಭುಜದ ಮೇಲೆ ಇರುತ್ತೋ ಅನ್ನೋದು ಕಲ್ಪನೆ ಇರಂಗಿಲ್ಲ ಇವರಿಗೆ. ಈ ಥರ ಎಲ್ಲ ಹೇಳಿದಾಗ ಹಾಸ್ಯ ಪ್ರಜ್ಞರೆಲ್ಲ ನಕ್ಕರು. ಹೌದಲ್ಲ ಬೀಚಿ ನಗನಗ್ತಾ ಎಷ್ಟು ಚಂದ ಸತ್ಯವನ್ನು ಹೇಳ್ತಾನೆ. ಇವತ್ತೇನಾದರೂ ಬ್ರಾಹ್ಮಣರನ್ನ ಬೈತಾರಂತ ಕೆಲವರು ಸಿಟ್ಟಾದರೆ, ನಾ ಕೆಲವು ಊರುಗಳಾಗ ಬೀಚಿ ಬೈ ಬ್ರಾಹ್ಮಣರ ಬಗ್ಗೆ ಹೇಳಿದ್ರೆ ಬ್ರಾಹ್ಮಣರು ಭಾಳ ಸಿಟ್ಟಾಗ್ತಾರೆ. ಆದರೆ ನಮ್ಮ ಸಮಸ್ಯೆಗಳನ್ನು ಎತ್ತಿಡಿದು ನಮ್ಮ ಸ್ವಭಾವಗಳನ್ನು ತೋರಿಸುವಂಥ ಬೀಚಿ ಕಾದಂಬರಿಗಳನ್ನು ನಾವು ಕನ್ನಡಿಯೋಪಾದಿಯಲ್ಲಿ ಓದಿದರೆ ನಿಜಕ್ಕೂ ನಾವು ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ. ಬೀಚಿಯವರು ಬ್ರಾಹ್ಮಣರ ಬಗ್ಗೆ ಹೇಳಿದ್ದನ್ನು ಕೇಳಿದ್ರೆ ಭಾಳ ಜನರಿಗೆ ಆಶ್ಚರ್ಯ ಆಗ್ತದೆ. ಬ್ರಾಹ್ಮಣರೆಂದೂ ಒಗ್ಗಟ್ಟಾಗೋದಲ್ಲ, ಹೌದ್ರೆ? ಎಂದೂ ಒಗ್ಗಟ್ಟಾಗೋದಿಲ್ಲ. ಆದರೂ ಒಗ್ಗಟ್ಟಾಗ್ತಾರೆ ಬ್ರಾಹ್ಮಣರು. ಅವ್ರು ಒಗ್ಗಟ್ಟಾದಂದ್ರೆ ಏನು ಅದರ ಅರ್ಥ? 4 ಜನ ಬ್ರಾಹ್ಮಣರು ಒಟ್ಟಾಗಿ ಒಂದ ಕಡೆಗೆ ಹೊಂಟಾರಂದ್ರೆ 5ನೇದವನು ಹೊತ್ಕೊಂಡಾರಂತಾನ ಅರ್ಥ. ಇದನ್ನು ಕೇಳಿ ಬ್ರಾಹ್ಮಣರು ಸಿಟ್ಟಾದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಇವತ್ತೇನೋ ಸುಧಾರಿಸಿದ ಪರಿಸ್ಥಿತಿ ಒಪ್ತೀನಿ. ಆದರೆ ಇಷ್ಟು ನವಿರಾಗಿ ಬ್ರಾಹ್ಮಣಿಕೆಯನ್ನು ಜರೆದಂಥ ಧೀಮಂತ ವ್ಯಕ್ತಿ ಆಗಿನ ಕಾಲಕ್ಕೆ ಹೀಗೇ ಸಿಟ್ಟಾಗ್ತಾರೆ ನಾವು ಬ್ರಾಹ್ಮಣರನ್ನು ಬೈದ್ರೆ. ಆಗಿನ ಕಾಲಕ್ಕೆ ಬೀಚಿ ಬರೆದು ದಕ್ಕಿಸಿಕೊಂಡ್ರು. ನಾವು ಕೃಷ್ಣೇಗೌಡರು ಎಷ್ಟೋ ಸಾರಿ ಮಾತಾಡ್ತಾ ಹೇಳ್ತೀವಿ, ಒಂದೊಂದು ಜಾತಿಗಳ ಬಗ್ಗೆ ಒಂದೊಂದು ಕಾದಂಬರಿಯನ್ನು ಬರೆದ್ರು ಬೀಚಿಯವರು. ದೇವನ ಹೆಂಡ ಬರೀ ವೈಶ್ಯ ಸಮಾಜಕ್ಕಾಗಿ.
ವೈಶ್ಯಾಸ್ ಅಂತ ಕ್ವಾಮ್ಟ್ರು ಅಂತ ನಮ್ಮ ಕಡೆ ಕರಿತೀವಿ. ಕ್ವಾಮ್ಟಗರ ಸಂಸಾರಗಳಾಗಿರ್ತದೆ. ಕ್ವಾಮ್ಟ್ರ ಎಂಥ ಬಿಸ್ನೆಸ್ ಮೆನ್ಗಳು, ಅವ್ರ ಮನೆಯಲ್ಲಿ ಎಂಥ ಜಿಪುಣತನ ಇರ್ತದೆ, ಹೇಗೆ ಬೆಳೀತಾರೆ. ಇಡೀ ಜಾತಿ ಬಗ್ಗೆನೇ ದಾಸಕೂಟ ಬರೀ ಬ್ರಾಹ್ಮಣರನ್ನು ಬೈದು, ಏನೋ ಬರೀ ಬ್ರಾಹ್ಮಣರನ್ನು ಬೈತೀನಿ ನೀನು, ಬರೀ ಪಾಟೀಲ್ ಪುಟ್ಟಪ್ಪ ಕೋಚನ ಬಸಪ್ಪ ಇವ್ರ ಜೊತೆಗೆ ಅಡ್ಡಾಡ್ತಿದ್ದಿ, ಬರೀ ಬ್ರಾಹ್ಮಣರನ್ನು ಬೈತೀನಿ ನೀನು, ನಿಮಗೆ ಲಿಂಗಾಯತರನ್ನು ಬೈಬೇಕು ಅನ್ಸೋದಾನ ಅಂತ ಕೇಳಿದ್ರು ಅವ್ರು. ಹೌದು ತಗೋ, ಖಾದಿ ಸೀರೆ ಬರೆದ್ರು, ಬರೇ ಲಿಂಗಾಯತರನ್ನು ಬೈದ್ರು. ಅದ್ರ ಒಂದೊಂದು ಜಾತಿಯ ಅವರ ಒಳ ಸುಳಿಗಳನ್ನು, ಅವರ ಒಳ ಜಗಳಗಳನ್ನು ಬರೆದು ಜಾತಿ ಬಗ್ಗೆನೇ ಒಂದೊಂದು ಕಾದಂಬರಿಗಳನ್ನ ಬರೆದು ದಕ್ಕಿಸಿಕೊಂಡಂಥ ಮಹಾನುಭಾವ ಬೀಚಿ ಅವರು. ಶೆಟ್ಟರ ಬಗ್ಗೆ ಎಷ್ಟು ಚಂದ ಬರೀತಾರೆ. ದೇವನ ಹೆಂಡದೊಳಗೆ ಕೋಮಟಿಗ ಸಮಾಜವನ್ನು ಕುರಿತು, ವೈಶ್ಯ ಸಮಾಜವನ್ನು ಕುರಿತು ಇಬ್ಬರು ಗಂಡ ಹೆಂಡತಿ ಇರ್ತಾರೆ. ದೇವನ ಹೆಂಡದೊಳಗೆ ಕೆಟ್ಟ ಜಿಪುಣರು, ಬೇಕಾದಷ್ಟು ಆಸ್ತಿ ಗಳಿಸಿರ್ತಾನೆ ಶೆಟ್ಟಿ. ಎಷ್ಟು ಜಿಪುಣ ಇರ್ತಾನವ ಅಂದ್ರೆ, ಟ್ರೈನ್ಯಾಗ ಹೊಂಟಿರ್ತಾನೆ, ಅದು ಟಿಕೆಟ್ ಇಲ್ದ. ಟ್ರೈನ್ಯಾಗ ಹೋಗೋ ಮುಂದೆ ಎದುರುಗಡೆ ಒಬ್ಬ ಚೀನಾದವ ಬಂದು ಕೂಡ್ತಾನೆ ಶೆಟ್ಟಿ ಎದುರಿಗೆ. ಒಂದು ಅರ್ಧ 2-3 ಸ್ಟೇಷನ್ ಹೋದ್ಮೇಲೆ ಆ ಚೀನಾದವನ ಹಣಿ ಮೇಲೆ ಒಂದು ನೊಣ ಬಂದು ಕೂಡ್ತದ್ರಿ. ಚೀನಾದವ್ರ ಅಭ್ಯಾಸ ಗೊತ್ತಲ್ಲ ನಿಮಗೆ, ಪಟ್ನ ನೊಣ ಬಡ್ಕೊಂಡು ಬಾಯಿಗೆ ಹಾಕೊಂಡ್ಬಿಟ್ರು. ಶೆಟ್ಟಿ ಅಗಾದಾಗಿಬಿಟ್ಟ, ನೊಣ ತಿಂತಾನಲ್ಲ ಇವ. ಅಪ್ಪ ಚೀನಾದವ್ರು ನೊಣ, ಹಲ್ಲಿ, ಹಾವು ಎಲ್ಲ ತಿಂತಾರೆ, ಗೊತ್ತಿಲ್ಲ. ಏನು ಬಿಡಪ್ಪ. ಮುಂದೆ 2 ಸ್ಟೇಷನ್ ಆದಮೇಲೆ ಶೆಟ್ಟಿ ಗಲ್ಲದ ಮೇಲೆ ಒಂದೇ ನೊಣ ಬಂದು ಕೂತಿರಿ. ತಕ್ಷಣ ಶೆಟ್ಟಿ ಅದನ್ನು ಪಟಕ್ನ ಬಡ್ಕೊಂಡು, ಎಷ್ಟಕ್ಕೆ ತೊಗೊಂತಿ ಇದನ್ನು ಅಂದ. ಇದು ಶೆಟ್ರ ಬುದ್ಧಿ. ಯಾವಾಗ ಅವ ತಿನ್ನಾಕ ರೆಡಿ ಆದ ಅಂದ್ರೆ ಬೇಕಾದ್ರಿ ನಾ ಮಾರಾಕ ರೆಡಿ ಆಗ್ಬೇಕಂತ. ಇದನ್ನು ಓದಿ ಸಿಟ್ಟಾಗಬಾರ್ದು ಶೆಟ್ರು. ಹೌದಲ್ಲ, ಎಷ್ಟು ಚಂದ ಬರೀತಾನ. ನಮ್ಮ ಮನೋಧರ್ಮವನ್ನು ಎಷ್ಟು ಚಂದ ಚಿತ್ರಿಸ್ತಾರೆ ಬೀಚಿ ಅಂತ ಹೆಮ್ಮೆ ಪಡ್ಬೇಕು ಸ್ನೇಹಿತ. ಇಂಥ ಶೆಟ್ಟಿಗೆ ಮಕ್ಕಳಾಗೋದಿಲ್ಲ. 9 ಕೋಟಿ ರೂಪಾಯಿ ಆಸ್ತಿ ಗಳಿಸಿರ್ತಾನೆ ಆಗಿನ ಕಾಲಕ್ಕೆ. ಯಾಕ ಎಲ್ಲರ ದೇವ್ರಿಗೊಂದು ಕಾಯಿ ಹೊಡೆಸಂಗಿಲ್ಲ, ಒಂದು ದೀಪ ಹಚ್ಚಂಗಿಲ್ಲ, ನಿಮ್ಗೆ ಯಾವ ಮಕ್ಕಳಾಗ್ತಾವೋ. ಕಡೆಗೆ ಹೆಣ್ತಿ ರಾತ್ರಿ 12 ಗಂಟೆಗೆ ಕೂಡಿಸಿ ಶೆಟ್ರಿಗೆ ಹೇಳ್ತಾಳೆ, ಶೆಟ್ರ ಏನಾರ ಹರಕೆ ಹೊತ್ಕೊಳ್ಳೋಣ ದೇವರಿಗೆ ಅಂದ್ರೆ ನಮಗೊಂದು ಮಗ ಆಗ್ತದೆ ನೋಡೋಣ. ಈ ವಂಶ ಬೇಕಲ್ಲ, ಬೆಳಿಬೇಕಲ್ಲ, ಆಸ್ತಿ ಉಳಿಸ್ಬೇಕಲ್ಲ ನಿಮ್ಮದು. ಅವಾಗ ಶೆಟ್ರ ಅಂತಾರ, ಎಲ್ಲ ಕೊಡೋ ತಾಯಿಗೆ ನಾವೇನು ಕೊಟ್ಟೆವು, ಆದರೂ ನೀ ಹೇಳ್ತಿ ಅಂದ್ರೆ ಆ ತಾಯಿನ ಬೇಡಿಕೊಳ್ಳೋಣ. ಏನು ಖುಷಿ ಆಗ್ತಾಳೆ ಶೆಟ್ರ ಹೆಂಡ್ತಿ. ಏನು ಬೇಡಿಕೊಳ್ಳೋಣ, ನಮಗೆ ಜೇರಕರ್ತ ಒಂದು ಗಂಡು ಮಗು ಹುಟ್ಟಿತಂದ್ರೆ ಆ ಕನ್ನಿಕಾ ಪರಮೇಶ್ವರಿ ಹೆಸರ ಮೇಲೆ 1 ವಾರ ಉಪವಾಸ ಮಾಡೋಣ. ಇದಕ್ಕಿಂತ ಇನ್ನೇನು ಬೇಕು ಸ್ನೇಹಿತ. ಮತ್ತು ಅಲ್ಲೂ ಉಳಿತಾಯನ ಉಪವಾಸ ಬೇಡಿಕೆ ಅಂತನಾಗಲಿ ಮಾಡೋದು ಬೇಡಿಕೆ ಆಗಲ್ಲ. ಎಲ್ಲ ಕೀಲಾಗಿಟ್ಟಿರ್ತಾನ ಗಂಡ. ಹನುಮಂದೇವ್ರಿಗೆ ಹೋಗಿ ಬೇಡಿಕೋತಾಳ, ಯಾರು ಶೆಟ್ರ ಹೇಳ್ತಿ, ನನಗೊಂದು ಗಂಡ ನಮ್ಮ ಶೆಟ್ರಂತೂ ಏನೂ ಖರ್ಚು ಮಾಡಂಗಿಲ್ಲ, ನನಗೊಂದು ಸಂತಾನ ಅಂತಂದ್ರೆ ನಿನಗೆ ಚಿಟಿಗಿ ಪ್ರಸ್ತಾವ ಮಾಡಿಸ್ತೀನಿ. ಹನುಮಪ್ಪಗೆ ಆಶ್ಚರ್ಯ ಆಗಿಬಿಡ್ತದೆ. ಯಾರ್ಯಾರೋ ಎಂತೆಂಥದೋ ಮಾಡ್ಯಾರ, ಚಿಟಿಗಿ ಪ್ರಸ್ತಾವ ನಾನು ಕೇಳೇ ಇಲ್ಲ, ಕೊಡ್ಬೇಕು ನೀವು ಮಗಳ ಅಂತ. ನನಗೆ ಚಿಟಿಗಿ ಪ್ರಸ್ತಾವ. ಹನುಮಂದೇವ್ರಿಗೆ ಸಹಿತ ಕನ್ಫ್ಯೂಸ್ ಮಾಡ್ತಾಳೆ ಶೆಟ್ರ ಹೇಳ್ತಿ. ಆತು, ನವಮಾಸಗಳು ತುಂಬಿ ಶೆಟ್ರಿಗೆ ಮಗ ಹುಟ್ಟತಾನ. ಚಿಟಿಗೆ ಪ್ರಸ್ತಾವ ಕಾಯ್ತಾನ ಹನುಮಪ್ಪ, ಯಾವಾಗ ಬಂದು ಕೊಡ್ತಾಳ ನೋಡೋಣ ಈಕೆ. ಬರ್ತಾಳ್ರಿ ಚಿಟಿಗೆ ಕೂಸಿನ ತೊಗೊಂಬಂದು ಮುಂದೆ ಹಾಕ್ತಾಳ. ಹನುಮಪ್ಪ ನಿನಗೆ ಚಿಟಿಗೆ ಪ್ರಸ್ತಾವ ಬೇಡ್ಕೊಂಡೆ, ತಿರುಗಿ 1 ವರ್ಷ ಆಯ್ತು ಕೂಸಿಂದು, ಆದರೂ ನಂಗೆ ನೆನಪಿದ್ದಿಲ್ಲ, ನೆನಪು ಮಾಡಿದಿ. ಏನು ಚಿಟಿಗೆ ಪ್ರಸ್ತಾವ ಇದ್ರಿ? ಹನುಮಪ್ಪ 3 ಸಲ ಚಿಟಿಗೆ ಹೊಡೆದು ಬಿಡ್ತಾಳೆ. ಇದೇ ಚಿಟಿಗೆ ಪ್ರಸ್ತಾವ. ಆ ಜನಾಂಗದವರೊಂದಿಗೆ ಬೆರೆತು ಅವರ ಮನೋಧರ್ಮವನ್ನು ಅರಿತು ಅವರ ಸ್ವಭಾವಗಳನ್ನು ಹಾಸ್ಯದ ರೂಪದಲ್ಲಿ ಹಿಡಿದಿಟ್ಟು ಅದಕ್ಕೊಂದು ಕನ್ನಡಿಯೋಪಾದಿಯಲ್ಲಿ ಅವರಿಗೆ ತೋರಿಸುವಂಥ ವಿಧಾನ ಇದೆಯಲ್ಲ, ಬಹುಶಃ ಇದು ಕನ್ನಡದಲ್ಲಿ ಬೀಚಿಯವ್ರನ್ನ ಬಿಟ್ಟರೆ ನಾನು ಯಾವ ಸಾಹಿತ್ಯಲ್ಲೂ ಕಾಣಿಸ್ತೀನಿ. ಇದಕ್ಕೆ ಸಿಟ್ಟಾಗಬಾರ್ದ್ರಿ ನಾವು. ಇದಕ್ಕೆ ಅತ್ಯಂತ ಹಾರ್ದಿಕವಾಗಿ ಒಪ್ಕೋಬೇಕು. ಆಗಿನ ಸಮಾಜ ಒಪ್ಕೊಂಡು, ಆಗಿನ ಸಮಾಜ ಶೆಟ್ರು ಲಿಂಗಾಯತರು ಎಲ್ಲ ನಕ್ಕರು. ಖಾದಿ ಸೀರೆ ಓದಿ ಎಲ್ಲ ಲಿಂಗಾಯತರು ಎದ್ದು ಕೂತ್ರಿ. ಏನು ಬರೀತೀರಿ ಖಾದಿ ಸೀರೆ? ಖಾದಿ ಸೀರೆ ಒಳಗೊಬ್ಬ ಸ್ವಾಮಿ ಇರ್ತಾನೆ. ಅವ ಎಲ್ಲ ಕೆಟ್ಟ ಕೆಲಸಗಳು ಮಾಡಿ ನೋಡಮ್ಮ, ಮನಸ್ಸು ಸ್ವಚ್ಛಿದ್ರಾತು, ಮೈ ಏನು ಮಾಡಿದ್ರೆ ಏನು ಅಂತಿರ್ತಾನೆ. ಅಂದ್ರೆ ಆಗಿನ ಕಾಲದ ನಿತ್ಯಾನಂದನೇ ಅವನು. ಮನಸ್ಸು ಸ್ವಚ್ಛಿದ್ರಾತು, ಮೈಗೇನು ಸಂಬಂಧ ಇಲ್ಲ, ಮೈ ಮಣ್ಣಾಗೋದು, ಸುಟ್ಟು ಹೋಗೋದು, ಮನಸ್ಸು ಸ್ವಚ್ಛ ಇರಬೇಕು. ಅವ ಒಂದು ಹುಡುಗಿನ ಸಾಕ್ತಾನೆ ರೀ, ಶಿವನಿಂಗಿ ಅಂತೇಳಿ. ಆ ಹುಡುಗಿನ ಸಾಕಿ ಆ ಹುಡುಗಿ ವಯಸ್ಸಿಗೆ ಬಂದಮೇಲೆ ಆಕೆ ಮೇಲೆ ಕಣ್ಣು ಹಾಕ್ತಾನವ. ಆ ಹುಡುಗಿ ಹಾದಿ ತಪ್ಪಿ ಒಂದು ದಿವಸ ಈ ಸ್ವಾಮಿನ ಬಿಟ್ಟು ಬೇರೆ ಯಾರ ಜೊತೆಗೂ ಹೋಗಿ ಬರ್ತಾಳೆ. ಹೋಗಿ ಬಂದ ತಕ್ಷಣ ಗೊತ್ತಾಗ್ಬಿಡ್ತೀವಿ, ಸ್ವಾಮಿ ಹೊರಗೆ ನಿಂದಿರಿಸಿ, ಎಲ್ಲಿಗೆ ಹೋಗಿದ್ದಿ? ಗೌಡನ ಜೊತೆಗೆ ಹೋಗಿದ್ದೆ. ಯಾಕೆ ಹೋಗಿದ್ದಿ? ತಾತ ನೀನ ಹೇಳಿ ಅಲ್ಲಪ್ಪ, ಮೈ ಏನಾದ್ರೆ ಏನು, ಮನಸ್ಸು ಸ್ವಚ್ಛ ಇದ್ರೆ ಸಾಕು. ಹೌದಾ?
ಎಂತೆಂಥ ಅದ್ಭುತ ಸ್ನೇಹಿತರೆ. ಅದಕ್ಕೆ ದಯವಿಟ್ಟು ಆ ಕಾಲದ ಜನಜೀವನವನ್ನು ನೀವು ಅಧ್ಯಯನ ಮಾಡಬೇಕಾದ್ರೆ ದಯವಿಟ್ಟು ಬೀಚಿ ಕಾದಂಬರಿಗಳನ್ನ ಓದಬೇಕು. ಹೆಂಗಿತ್ತು ಜನ, ಹೆಂಗೆ ಹಾರ್ದಿಕವಾಗಿ ಸ್ವೀಕರಿಸ್ತಿದ್ರು, ಎಷ್ಟು ಚಂದ. ರಾಮಾಚಾರಿ ಹುಲಿಯ ಬೆನ್ನ ಮೇಲಿಂದ ಅಪ್ಪಟ ಬ್ರಾಹ್ಮಣರ ಚರಿತ್ರೆ. ನಮ್ಮ ಬ್ರಾಹ್ಮಣರು ಇಲ್ಲಿ ಅನೇಕ ಜನ ಇರ್ಬೋದು, ಬ್ರಾಹ್ಮಣರು ಕೈಲಾಗಂಗಿಲ್ಲ, ಮೈ ಹರ್ಕೊಂತೀವಿ ನಾವು. ಕುಸ್ತಿ ಆಡೋ ಶಕ್ತಿ ಇರಂಗಿಲ್ಲ ಬ್ರಾಹ್ಮಣರಲ್ಲೇ. ಭೂತ ಸಮಯ ಅಂತ ಕರೀತಾರೆ. ತುಪ್ಪಾಗಿ ಪತ್ತಿನ ದಪ್ಪಿರ್ತೀವಿ, ಶಕ್ತಿ ಇರಂಗಿಲ್ಲ, ಅಂಜು ಪುಕ್ಕರು ಭಾಳ ನಾವು. ಹೀಗಾಗಿ ಬ್ರಾಹ್ಮಣರ ಸಿಟ್ಟು ಏನಿದ್ರು ಮಾತಿನಾಗ ಬೈಗಳೊಳಗೆ. ಮುಂಜಾನೆ ಒಬ್ಬ ಲಿಂಗಾಯತರ ಸ್ವಾಮಿಗಳು ಒಂದು ಚಪ್ಪಲಿ ಅಂಗಡಿ ಮುಂದೆ ನಿಂತಿದ್ರು ಹರಪನಹಳ್ಳಿ ಒಳಗೆ. ಆಚಾರ ತಂಬಿಗೆ ತೊಗೊಂಡು ಹೊಂಟಿದ್ರು. ಸುಮ್ಮನೆ ಮಾಡಿದಿಲ್ಲ ಆಚಾರ, ಯಾಕ್ರಿ ಸ್ವಾಮಿಯಾರ ಚಪ್ಪಲಿ ಅಂಗಡಿ ಮುಂದೆ ನಿಂತಿರಲ್ಲ ಅಂದರು. ಪಾಪ ಸ್ವಾಮಿಗಳು, ಲಿಂಗಾಯತರ ಸ್ವಾಮಿಗಳು, ಸುಮ್ಮನೆ ನಿಂತಿಲ್ರಿ ಆಚಾರ, ನಾನು ಚಪ್ಪಲಿ ತೊಗೊಳಕ್ಕೆ ನಿಂತೀನಿ. ಎಷ್ಟಕ್ಕೆ ಮುಗಿಸಿರಿ? ಚೌಕಾಸಿ ನಡೆದೈತ್ರಿ. ತಕ್ಷಣ ಆಚಾರ ಅಂದರು, ಬಾಯಿ ಹಾಕಿರಿ ಸ್ವಾಮ್ಯಾರ, ಬಿಡಬೇಡ್ರಿ ಅಂದರು. ನೋಡ್ರಿ, ಚಪ್ಪಲಿ ಅಂಗಡಿ ಅದು, ಬಾಯಿ ಹಾಕಿರಿ ಬಿಡಬೇಡ್ರಿ. ಸ್ವಾಮಿಗಳಿಗೆ ಅರ್ಥ ಆಯ್ತು, ಆಚಾರ್ಯ ಮಗ ಬತ್ತಿ ಇಟ್ಟ ನನಗೆ. ಆದ್ರೆ ಜಗಳ ಆಡ್ತಿದ್ದಿಲ್ಲ, ಮಾತಿನಾಗ ಉತ್ತರ ಕೊಡ್ಬೇಕ್ರಿ. ಅದು ಆಗಿನ ಕಾಲದ ಜನರು. ಈಗ ನಂಗೆ ಮತ್ಸು ಲಾಂಗು ಹಿಡಿತಿದ್ದಿಲ್ಲ, ಮಾತಿನಾಗೆ ಉತ್ತರ ಕೊಡ್ತಿದ್ರು. ಯಾವಾಗ ಚಪ್ಪಲಿ ಅಂಗಡಿ ಮುಂದಿಂತ ಬಾಯಿ ಹಾಕಿರಿ ಸ್ವಾಮಿಗಳು ಅಂದರು ಅಂದ್ರೆ ನಾನು ಇವ್ರಿಗೆ ಮಾತಿನಾಗ ಉತ್ತರ ಕೊಡ್ಬೇಕು ಅಂಥೇಳಿ, ಹೌದು ಆಚಾರ್ಯ ಬಾಯಿ ಹಾಕಿನಿ, ನಾ ಬಿಡಂಗಿಲ್ಲ, ನೀವು ಅರ್ಜೆಂಟ್ನಾಗ ಅದೀರಿ, ಹೋಗಿ ಬರ್ರಿ, ನಾ ಎಷ್ಟಕ್ಕ ತಗೋಲ್ಯಾಕ ನಿಮ್ಮ ಕಿವಿ ಮ್ಯಾಗ ಇಟ್ಟ ತೊಗೊತೀನಿ ಅಂದರು. ಅರ್ಥ ಆಗೋರಿಗೆ ಆಗ್ಬೇಕು ಸ್ನೇಹಿತರೆ ಮಾತಿನ ಮರ್ಮ. ಅದಕ್ಕೆ ಹಿರಿಯರು ಆಗಿನ ಕಾಲಕ್ಕೆ ಜಗಳಾಡ್ತಿರೋದನ್ನು ಬರ್ಕೊಂತಿದ್ವಿ ನಾವು. ಅಷ್ಟು ಚಂದ ಜಗಳಾಡ್ತಿದ್ರು ಆಗಿನ ಕಾಲದ ಹಿರಿಯರು ಅಂತ ಬಿಚ್ಚಿ ಬರೀತಾರೆ. ಇವತ್ತು ಜಗಳಗಳಿಲ್ಲ, ಬರೀ ರಕ್ತಪಾತ. ಇವತ್ತು ಮುಂಡ ಬೇರೆ ಆದವು, ಕೈ ಒಂದು ಕಡೆ ಬಿದ್ದದ್ದು, ಕಾಲು ಒಂದು ಕಡೆ ಬಿದ್ದದ್ದು ನೋಡ್ತೀವಾಗಲಿ. ಮಾತಿನ ಜಗಳವನ್ನು ನಾವೆಲ್ಲಿಯೂ ಕಾಣುವೆ. ಮಾತಿಲ್ಲ ಇವತ್ತು ನಮ್ಮಲ್ಲಿ. ಮಾತೆಲ್ಲ ಹಾಳಾಗಿ ಹೋಗ್ಬಿಟ್ಟವ, ಮಾತಾಡೋದಕ್ಕೆ ಬರೋದಿಲ್ಲ ನಮಗೆ. ಹುಲಿಯ ಬೆನ್ನ ಮೇಲಿಂದ ಬ್ರಾಹ್ಮಣ ಸಮಾಜದ ಚರಿತ್ರೆ. ರಾಮ ನರಸಿಂಹಾಚಾರ್ಯ ಮಗ, ದಡ್ಡರಿ, ಏನೇನು ಎಷ್ಟು ಶಾಲೆಗೆ ಹೋದರೂ ಸಹಿತ ವಿದ್ಯಾ ತಲೆಗೆ ಹತ್ತಂಗಿಲ್ಲ. ಅವ ಕಬಡ್ಡಿ ಒಳಗೆ ಮಾತ್ರ ಫೇಮಸ್ ಇರ್ತಾನೆ, ಸ್ಪೋರ್ಟ್ಸ್ನಾಗ ಕಬಡ್ಡಿ ಒಂದೇ ಆಡ್ತಾನೆ. ಹೀಗಾಗಿ ಅವನು ಪಾಸ್ ಮಾಡಿದ್ರೆ ನಮ್ಮ ಕಬಡ್ಡಿ ಶೀಲ್ಡ್ ಹೋಗ್ತಾನೋದಕ್ಕೆ ಅವ್ನು ಫೇಲ್ ಮಾಡಿ ಉಳಿಸ್ಕೊಂತಿರ್ತಾನೆ. ಆ ರಾಮನನ್ನು ಮನೆಗೆ ಹುಡುಕೊಂಡು ಬರ್ತಕ್ಕಂಥ ಮೇಷ್ಟ್ರು ಒಬ್ಬನೇ, ಯಾರು? ಪಿ ಟೀಚರ್. ಅವ ಮುಸ್ಲಿಂ. ಆಚಾರ್ಯ ಕೆಟ್ಟ ಅಪಮಾನ, ಎಲ್ಲದ್ರಾಗ ಫೇಲ್ ಆಗ್ತಿರ್ತಾನೆ, ಆಟದಾಗ ಒಂದ ಪಾಸ್ ಆಗ್ತಿರ್ತಾನೆ. ಆ ಮುಸ್ಲಿಂ ಮೇಷ್ಟ್ರು ಹುಡುಕೊಂಡು ನರಸಿಂಹಾಚಾರ್ಯ ಮನೆಗೆ ಬರ್ತಾನೆ. ಆಚಾರ ಸಂಧ್ಯಾ ವಂದನೆ ಮಾಡಿ ಹೊರಗೆ ನಿಂತಿರ್ತಾರೆ. ಕೇಳ್ತಾನೆ, ರಾಮ್ ಕಿದರೈ ಸಾಬ್ ಅಂತ. ನೋಡಪ್ಪ ಸಾಬಿ, ನೀನೊಬ್ಬತ್ನ ನೋಡಿ ನಮ್ಮ ರಾಮನ ಹುಡುಕೊಂಡು ಬರೋದು, ಉಳಿದವ್ರು ಯಾರೂ ಬರಂಗಿಲ್ಲ. ಅಂದುಗಡೆ ಇವ ಅಂತಾನ್ರಿ ಸಾಬಿ. ಏನು? ಪಿ ಟೀಚರ್, ಕ್ಯಾ ಕಬಡ್ಡಿ ಕೇಳ್ತಾ ಹೈ ಸಾಬ್ ಸುಮಾರ ರಾಮ್, ಸುವರ್ का बच्चा है साहब, दलिंदर का बेटा है साहब, वो क्या कबड्डी के और अपने ಎದುರಿಗೆ ಸುವರ್ का बेटा ಅಂತ ನೋಡಿ. ಆ ಭಾಷೆ ಅಂತದು. ಇನ್ನು ಆಚಾರ್ಯಗೆ ರಾಮನ ಮೇಲೆ ಎಷ್ಟು ಸಿಟ್ಟು ಇರ್ತದೆ ಅಂದ್ರೆ, ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಸಂಧ್ಯಾ ವಂದನೆ ಮಾಡುವಾಗ ಗೋಪಿಚಂದನ ಅಂತ ಹಚ್ಕೊಂತೀವಿ ನಾವು. ಅದನ್ನು ನೀರು ಹಾಕಿ ಗೋಪಿಚಂದನ ಹಿಂಗೆ ತಿಕ್ಕಿ ಹಣೆಗೆ ಹಚ್ಚಿಕೊಂಡು, ಎಡ ಭುಜಗಳಿಗೆ ಹಚ್ಚಿಕೊಂಡು, ಎದಿಗೆ ಹಚ್ಚಿಕೊಂಡು, ಹೊಟ್ಟೆಗೆ 3 ನಾಮಗಳು ಹಚ್ಚಿಕೊಂಡು, ಹಿಂದೆ ಒಂದು ಹಚ್ಚಿಕೊಂಡು, ಕೈ ಎಲ್ಲ ತೊಳ್ಕೊಂಡು ಮಾಡೋದು. ಅದನ್ನು ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವ ಸ್ವಾಹ, ಗೋವಿಂದ, ನಿಮ್ಮೆಲ್ಲ ಮಂತ್ರ ಪುಷ್ಪಗಳಂತ ಮಾಡಬೇಕು. ಆದರೆ ಆ ನರಸಿಂಹಾಚಾರ್ಯಗೆ ರಾಮ ದೊಡ್ಡ ತಲೆನೋವಾಗಿರ್ತಾನೆ. ಅವನನ್ನು ಬೈಕೋತನ ಅವನ್ನ ಎಷ್ಟು ಚಂದ ಅದನ್ನು ಬಿಂಬಿಸ್ತಾರೆ ಅವರು. ಅಂದ್ರೆ ಬೀಚ ಅದನ್ನು ಕಣ್ಣಿಗೆ ಕಟ್ಟುವಂಥ ಚಿತ್ರಚಾರಿ. ಏನು? ನಮ್ಮ ರಾಮ ತಿರುಗುತ್ತಾನ, ನಾಯಿ ತಿರುಗಿದಂಗೆ ಓಣಿ ತಿರುಗುತ್ತಾನ. ಇವನು ಹಣೆಯಾಗಿ ಏನು ಬರ್ತದೋ ಗೊತ್ತಿಲ್ಲ ನನಗೆ. ಹಣೆಗೆ ನಾಮ ಹಚ್ಚಿ ಗೊತ್ತಾರೆ. ಹಣೆಯಾಗಿ ಏನು ಬರಲಿಕ್ಕಿಲ್ಲ, ಬುದ್ಧಿ ಒಳಗೆ 4 ಅಕ್ಷರ ಇಲ್ಲ ಇವನಿಗೆ, ಮುದ್ರಿವತಿ ಅಂತಾರೆ. ಹಾಳಾಗಿ ಹೋಗಲಿ, ಬುದ್ಧಿ ಇರ್ಲಿಕ್ಕಿಲ್ಲ. ಎಡಬಲ ನೋಡ್ಯಾರ ಕಲಿಬಾರ್ದ, ಎಡಬಲ ಕಚ್ಚುವಂತಾರೆ. ಇವನು ಚಿಂತ್ಯಾಗ ನಾನು ಸತ್ಯ ಅಂದ್ರೆ ನನ್ನ ಎದಿ ಬೇಯಂಗಿಲ್ಲ, ಎದಿಗೆ ನಾಮ. ಇವನು ಹೊಟ್ಟೆಗೆ ಅನ್ನ ಕಾಣಿಸೋದ್ರ ಸಲುವಾಗೋ ನಾನು ಹೊಟ್ಟೆಯಾಗ ಹುಟ್ಟ್ಯಾನೋ ಏನೋ, ಹೊಟ್ಟೆಗೆ ನಾಮ. ಇವನು ಬೆನ್ನು ಹಿಂದೆ ಬಿದ್ದೋರ ಗತಿ ಏನು ಎಂದು. ಇಡೀ ಗೋಪಿಚಂದನದ ಪ್ರಕ್ರಿಯೆಯನ್ನು ರಾಮನನ್ನು ಬೈಯೋದಕ್ಕೆ ಬಳಸ್ತಾರೆ. ಇಂಥ ರಾಮ 7 ಸಲ ಫೇಲ್ ಆಗ್ತಾನೆ ರೀ ಒಂದು ಸಬ್ಜೆಕ್ಟ್ನಾಗ, ಒಂದು ಪರೀಕ್ಷೆದಾಗ. ಸಾಕಾಗಿ ಬಿಡ್ತದೆ ರೀ. ನರಸಿಂಹಾಚಾರ್ಯ ಮನೆ ಬಂದಿರ್ತಾರೆ, ರಿಸಲ್ಟ್ ಬಂದಿರ್ತದ. ಓಣಿ ಹೆಣ್ಮಕ್ಳೆಲ್ಲ ಕುಚಷ್ಟು ಹೆಣ್ಮಕ್ಳು ಮಾತಾಡಕತ್ತ ಕೂತಿರ್ತಾರೆ. ಆಚಾರ್ಯ ತಲೆ ತೆಗಿಸ್ಕೊಂಡು ಹೋಗ್ತಿರ್ತಾರೆ. ರಿಸಲ್ಟ್ ದಿವಸ ಓಣಿ ಹೆಣ್ಮಕ್ಳು ಮಾತಾಡಿಸ್ತಾರೆ. ನರಸಿಂಹಾಚಾರ್ಯ, ನಿಮ್ಮ ರಾಮ ಈ ವರ್ಷನೂ ಫೇಲ್ ಅಂತಲ್ರಿ. ಆಚಾರ್ಯ ಮಾತಾಡಂಗಿಲ್ಲ. ಅದಕ್ಕೆ ಒಬ್ಬಾಕಿ ಅಂತಾಳ, ನಿಮ್ಮ ರಾಮ ಹೋದ ವರ್ಷ ನಮ್ಮ ಹಿರಿಯ ಹುಡುಗಿ ರತ್ನಿ ಜೊತೆಗಿದ್ದ, ಈ ವರ್ಷ ಕಡೆ ಹುಡುಗಿ ಕಮಲಿ ಜೊತೆ ಬಂದಾನಲ್ರಿ. ನೋಡ್ರಿ ಮಾತಿನಾಗ ಎಂಥ ತಾತ್ಪರ್ಯ ಅದ.
ನಿಮ್ಮ ರಾಮ ಹೋದ ವರ್ಷ ಹಿರೇ ಹುಡುಗಿ ಯಾರ ಹೆಸರು ಹಿರೇ ಹುಡುಗಿ ರತ್ನಿ ಜೊತೆಗಿದ್ದ, ಈಗ ಕಡೆ ಹುಡುಗಿ ಕಮಲಿ ಜೊತೆಗಿದ್ದಾನಲ್ಲ. ಅದಕ್ಕೆ ನರಸಿಂಹಾಚಾರ್ಯ ನಿಂತ ಹೇಳ್ತಾರೆ, ನೀವು ಇನ್ನೊಂದು 4 ಹಡಿತೀರಿ ನಡೀರಿ, ಅವ್ರ ಜೊತೆಗೂ ಇರ್ತಾನವು. ಅಂದ್ರೆ ದೊಡ್ಡ ಮಕ್ಕಳ ತಂದೆಗೆ ಎಂಥ ನೋವು ಆಗ್ತದ ಅನ್ನೋದನ್ನ ಬೀಚಿ ಆ ಕಾದಂಬರಿ ಇಷ್ಟು ಚಂದ ನರಸಿಂಹಾಚಾರ್ಯ ಪಾತ್ರದ ಮೂಲಕ ಚಿತ್ರಿಸ್ಯಾರ. ಅಂದ್ರೆ ವಂಡರ್ಫುಲ್ ಸ್ನೇಹಿತರೆ. ಬ್ರಾಹ್ಮಣ ಸಮಾಜದ ಚಿತ್ರಣವನ್ನು ಆ ಪುಸ್ತಕ ಹುಲಿಯ ಬೆನ್ನ ಮೇಲಿಂದ ನಮ್ಮ ಕಣ್ಣು ಮುಂದೆ ಎತ್ತಿ ಹಿಡಿತು. ತಲೆ ಕೆಟ್ಟು ಬಿಡ್ತಾರೆ. ನಡಿ ಮನೆ ಬಿಟ್ಟು ನಡಿ, ನಿನಗೆ ದಿನಾ ಅಪಮಾನನೇ, ಬಟ್ಟಿ ಗಂಟು ಕಟ್ಟಿ ಒಗೆದು ಬಿಡ್ತಾರೆ. ನಡಿ, ಇವತ್ತಿನಿಂದ ನಾನು ನಿನಗೆ ಅಪ್ಪ ಅಲ್ಲ, ನೀ ನನಗೆ ಮಗ ಅಲ್ಲ, ನನ್ನ ಅಪ್ಪ ಅಂದೆ ಅಂದ್ರೆ ದೇವರಾಣೆ ಆಗ್ಯದ ನಿನಗೆ ಅಂತೇಳಿ ಗಂಟು ಒಗೆದು ಬಿಡ್ತಾರೆ. ರಾಮ ಗಂಟನ್ನು ತಗೊಂಡು ಅವ್ವ ಬರ್ತೀನಿ ಅನ್ನ, ಅವಾಗ ಡ್ರೈವಿಂಗ್ ಕಲೆ ಹುಚ್ಚಿರ್ತಾರೆ. ಅವ್ವ ನಾ ಇನ್ನು ಬರ್ತೀನಿ ಅಂತೇಳಿ ತಾಯಿಗೆ ನಮಸ್ಕಾರ ಮಾಡ್ತಾನೆ. ಹೋಗಿ ಬರಪ್ಪ ರಾಮ ಅಂತ ತಾಯಿ ಕಣ್ಣೀರು ಸುರಿಸ್ತಾಳ. ತಂದೆಗೆ ನಮಸ್ಕಾರ ಮಾಡೋದಕ್ಕೆ ಬರ್ತಾನೆ. ಹೋಗಿ ಬರ್ತೀನಪ್ಪ ಅನ್ಬೇಕಂತಾನ. ಅಪ್ಪ ಅನ್ಬೇಡ, ದೇವರಾಣಿ ಇಟ್ಟಾನ ಅಪ್ಪ. ಅದಕ್ಕೆ ಏನಂತಾನ್ರಿ, ಹೆಸರು ಅಂತಾನ್ರಿ. ಹೋಗಿ ಬರ್ತೀನಿ ರೀ ನರಸಿಂಹಾಚಾರ್ಯ ಅಂತ. ಅದಕ್ಕೆ ಅವ ಹಾಳಾಗಿ ಹೋಗ್ರಿ ರಾಮಾಚಾರ್ಯ ಅಂತ ಅವ ತಂದ. ಆ ಸಂಭಾಷಣೆ ಆ ಬಳ್ಳಾರಿ ಹರಪನಹಳ್ಳಿ ಜಿಲ್ಲೆಯ ಭಾಗದ ಸಂಭಾಷಣೆಯನ್ನು ಸ್ನೇಹಿತರೆ ನೀವು ಪುಸ್ತಕದಲ್ಲಿ ಓದಿದಾಗ ನಿಜಕ್ಕೂ ಬೆಂಗಳೂರಿಗೆ ಅವ್ರು ಬಂದಾಗ ಈ ಊರಿನ ಸಾಹಿತಿಗಳೆಲ್ಲ ಗಾಬರಿ ಆಗಿಬಿಟ್ಟಿದ್ರು. ಏನು ಬರೀತಾನೆ ಬೀಚಿ, ಎಲ್ಲ ಏನು ಅನ್ನಿಸ್ತದ, ಏನು ಆಡಿದ್ದನ್ನೇ ಬರೀತಾರಲ್ಲ, ಅದನ್ನು ಬಯೋಗ್ರಫಿ ಓದ್ದೆ ನಿಮಗೆ ತಿಳಿತದೆ. ಮೊದಲ ಮನೆ ಕಟ್ಟಿಸಿದ್ದು ಬೀಚಿ ಬೆಂಗಳೂರೊಳಗೆ. ಇಲ್ಲಿ ಸಾಹಿತಿಗಳು ಇನ್ನೂ ಸೈಟ್ ತೊಗೋಬೇಕು ಅಂತ ಓಡಾಡ್ತಿರ್ಬೇಕಾದ್ರೆ ಆ ಕಡೆಯಿಂದ ಬಂದಂಥ ಬೀಚಿಯವರು ಈ ಊರಿನ ಶಾಂತಿನಗರದಲ್ಲಿ ಆಗಿನ ಕಾಲಕ್ಕೆ 50,000 ಖರ್ಚು ಮಾಡಿ ಒಂದು ಮನೆಯನ್ನು ಕಟ್ಟಿಸಿದ್ರು, ತಿಮ್ಮನ ಮನೆ ಅಂತೇಳಿ. ನೋಡಿ, ಅವರ ಪಾತ್ರಧಾರಿ ತಿಮ್ಮನ ಮನೆ ಅಂತಿಟ್ಟರು. ನಾವೀಗ ಬೀಚಿಯವರಿಂದ ಬೀಚನ್ನು ನಂಬಿಕೊಂಡಂತರು ಬೀಚಿ ನಿಲಯ ಅಂತ ಇಡ್ತೀವಿ. ಹಾಗೆ ಒಂದು ಪರಂಪರೆ ಬೆಳೆದು ಬರ್ತಾ ಸ್ನೇಹಿತರೆ. ಅದಕ್ಕೆ ನಿಮ್ಮ ಮಕ್ಕಳನ್ನು ದಯವಿಟ್ಟು ಸಾಹಿತ್ಯ ಓದಿಸೋದಕ್ಕೆ ಹಚ್ಚಿರಿ. ಸಾಹಿತ್ಯ ಆತ್ಮವಿಶ್ವಾಸವನ್ನು ಕೊಡ್ತದೆ ಅಂತಕ್ಕಂಥದ್ದು ನನ್ನ ಭರವಸೆ. ಯಾಕಂದ್ರೆ ನಮಗೆಲ್ಲ ನಾಲೆಡ್ಜ್ ಇಲ್ಲ. ಅನೇಕ ಜನ ಹಿರಿಯರು ವೇದಿಕೆ ಮೇಲಿದ್ದಾರೆ, ನಮ್ಮ ಎದುರುಗಡೆ ಕೂತಿದ್ದೀರಾ. ನಿಮ್ಮೆಲ್ಲರ ಮುಂದೆ ಇವತ್ತು ಮಾತಾಡುವಂಥ ಶಕ್ತಿಯನ್ನು ನಮಗೆ ಕೊಟ್ಟಿದ್ದು ಕಾವ್ಯ ಸಾಹಿತ್ಯಗಳೇ. ಅದಕ್ಕೆ ದಯವಿಟ್ಟು ಮಕ್ಕಳನ್ನು ಕಾವ್ಯ ಸಾಹಿತ್ಯವನ್ನು ಓದಿಸ್ರಿ. ಲೈಟಾಗಿ ಜೀವನದಲ್ಲಿ ಏನು ಸಮಸ್ಯೆ ಬಂದರೂ ಲೈಟಾಗಿ ತೊಗೊಳ್ಳೋದನ್ನು ಕಲಿಬೇಕು ಅಂದರೆ ಬೀಚಿಯವರ ಕೈಲಾಸಂ ಸಾಹಿತ್ಯ ಓದಿದರೆ ಮಾತ್ರ ಸಾಧ್ಯ. ಪ್ರತಿಯೊಂದು ಲೈಟಾಗಿ ತಗೊಂಡು ಇನ್ನು ಬದುಕಿನ ಅರ್ಥ ನಮಗಾಗಬೇಕು ಅಂದರೆ ಭೈರಪ್ಪನವರ ಕಾದಂಬರಿಗಳನ್ನು ನಾವು ಓದಬೇಕು. ಇಲ್ಲಿ ಬೀಚಿ ಶತಮಾನೋತ್ಸವ ಇರೋದ್ರಿಂದ ನಾನು ಹೇಳ್ತೀನಿ, ಮಕ್ಕಳು ಗಾಬರಿ ಆತ್ಮಹತ್ಯೆ ಮಾಡ್ಕೊಳ್ತಾವೆ. ಮಕ್ಕಳು ನೋಡಿದ್ರೆ ನೀವು ಸಣ್ಣ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾವೆ. ಬೀಚಿ ಅವ್ರ ತಿಮ್ಮ ಕೂಡ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ದ. ಯಾರೋ ಬೈದಿದ್ರು, ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ದ. ಇನ್ನೇನು ಬಾವ್ಯಾಗಿ ಬಿದ್ದು ಹಾರಬೇಕು, ವಾಪಸ್ ಬಂದ್ಬಿಟ್ಟ. ಯಾಕ? ಹಾವು ನೋಡಿಬಿಟ್ಟ. ಅಲ್ಲೇ ಬಾವಿ ಹಾರೋದಕ್ಕೆ ಹೋಗಿದ್ದಿ ತಿಮ್ಮ, ಯಾಕೆ ವಾಪಸ್ ಬಂದಿ? ಹಾವಿತ್ತಪ್ಪ ಮಾರಾಯಲ್ಲೇ, ನನ್ನ ಕೈಲಾಗಲಿ, ಅದಕ್ಕೆ ಬಂದ್ಬಿಟ್ಟೆ ನಾನು. ನೋಡ್ರಿ, ಬಾವಿ ಹಾರ್ಲಕ್ಕೆ ಹೋದವನು ಹಾವು ನೋಡಿ ವಾಪಸ್ ಬಂದ. ಈಗಿನ ಹುಡುಗರು ತುಂಬ ಧೈರ್ಯಶಾಲಿಗಳ್ರಿ. ಎಷ್ಟು ಸಣ್ಣ ವಯಸ್ಸಿಗೆ ಆತ್ಮಹತ್ಯೆ ಮಾಡ್ಕೊಂತವ. ಸಾಯೋದಕ್ಕೆ ಸಾಹಿತ್ಯಕ್ಕೆ ಧೈರ್ಯ ಭಾಳ. ನಾನು ಯಾವಾಗಲೂ ನಮ್ಮ ಹಾಸ್ಯೋತ್ಸವಗಳು ಹೇಳ್ತಿರ್ತೀನಿ, ಈ SSLC ರಿಸಲ್ಟ್ ಬಂತು ಅಂದ್ರೆ ಸಾಯ್ತವ್ರಿ ಈಗ ನೋಡ್ರು. ಬೀಚಿಯವರಿಗಾದ ಅಪಮಾನಗಳು, ಬೀಚಿಯವರಿಗಾದ ನಿಂದನೆ ಭರ್ತ್ಸನೆಗಳು ಎಂದೋ ಸಾಯ್ಬೇಕವ್ರು. ಆದರೆ ಯಾವತ್ತೂ ಆತ್ಮಹತ್ಯೆ ಹೇಡಿಗಳ ಲಕ್ಷಣ. ಬಾಳಿ ತೋರಿಸ್ಬೇಕು. SLC ಪರೀಕ್ಷಾ ಆತ್ಮಹತ್ಯೆ ನಮ್ಮಲ್ಲಿ ಉತ್ತರ ಕರ್ನಾಟಕದಾಗ ಇನ್ನೂ ಇದೇ ಆತ್ಮವಿಶ್ವಾಸದ ಸ್ನೇಹಿತರೆ. ಇವೆಲ್ಲ ನಿಮ್ಮಲ್ಲಿ ರ್ಯಾಂಕ್ ಹುಡ್ರಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋ ರ್ಯಾಂಕ್ ಹುಡ್ರೆ ನೀವು ಅಬ್ಸರ್ವ್ ಮಾಡಿರ್ಬೇಕಾದ್ರೆ ಫೇಲ್ ಆಗೋ ಹುಡ್ರೆ ಎಂದೂ ಆತ್ಮಹತ್ಯೆ ಮಾಡ್ಕೊಳ್ಳೋಲ್ಲ. ಯಾಕಂದ್ರೆ ಫೇಲ್ ಅವ್ರಿಗೆ ಕಾಮನ್ ಆಗಿರ್ತದೆ. ನಾವು ಎಂದೂ ರಿಸಲ್ಟ್ನ ಫೇಲ್ ಆದಂತೆ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಸ್ನೇಹಿತರೆ. ರಿಸಲ್ಟನ್ನು ಎಂದೂ ಮೇಲಿನಿಂದ ನೋಡಿದವರಲ್ಲ ನಾವು, ಕೆಳಗಿಂದ ನೋಡಿದವರು ನಾವು. ಯಾಕಂದರೆ ನಮಗೆ ಹೆಂಗೆ ಇಲಿಸ್ಟ್ರೇಟೆಡ್ ವೀಕ್ಲಿಯಲ್ಲಿ ಸಂಧ್ಯಾರಾಗವನ್ನು ಇಟ್ಕೊಂಡು ಬೀಚಿಯವರು ಓದಿದ್ರು ಅಂತ ಹೇಳಿದ್ರು, ನಾವೆಲ್ಲ ಟೆಕ್ಸ್ಟ್ ಬುಕ್ ಮಧ್ಯದಲ್ಲಿ ಬೀಚಿ ಕಾದಂಬರಿ ಇಟ್ಕೊಂಡು ಓದಿದಂಥವ್ರು ನಾವು ಆಗಿನ ಕಾಲಕ್ಕೆ. ಟೆಕ್ಸ್ಟ್ ಬುಕ್ದಲ್ಲಿ ಬೀಚಿ, ಮರುದಿವಸ ಪೇಪರ್ ರೀ ಬೀಚಿಗೆ. ಯಾಕೆ ತಿಳಿತೇ ಇದ್ದಿಲ್ಲ. ಇನ್ಕಮ್ ಟ್ಯಾಕ್ಸು, ಆಡಿಟಿಂಗು, ಕಾಸ್ಟಿಂಗು ಏನೇನೋ ಅರ್ಥ ಆಗ್ತಿದ್ದಿಲ್ಲ. ಎಷ್ಟು ನಗ್ತಿದ್ವಿ ನಾವು ಎಕ್ಸಾಮಿನೇಷನ್ ಹಾಲ್ನಾಗ. ಈಗ ನೋಡ್ರಿ ಟೆನ್ಷನ್ ಮಾಡ್ಕೊಂಡು ಒಳಗೆ ಹೋಗ್ತಾರೆ. ನಾವು ಕ್ವಶನ್ ಪೇಪರ್ ಬಿಡಿಸಿ ನೋಡ್ತಿದ್ವಿ, ಬರೀ ಬೀಚಿ ಓದಿದ್ದ ನೆನಪಿಗೆ ಬರೋದು ನಮಗೆ. ಆ ತಿಮ್ಮನ ಹಾಸ್ಯ, ಎಂಥ ತಿಮ್ಮನ ಹಾಸ್ಯ. ತಿಮ್ಮ ಬೆಂಗಳೂರಿಗೆ ಬಂದು ಹೊಸದು ರೈಲ್ವೆ ಸ್ಟೇಷನ್ನಾಗ ಅಡ್ಡಾಡ್ತಿರ್ತಾನೆ. ಒಬ್ಬ ದಡೂತಿ ಸೇಡ್ಜಿ ಟ್ರೈನ್ನಾಗ ಕೂತಿರ್ತಾನೆ. ಎಲ್ಲ ಸಾಮಾನುಗಳು ಮುಂದಿಟ್ಟು ಎದ್ದು ಕೆಳಗಿಳದು ಏನಾದರೂ ತಿಂದು ಬರಬೇಕು ಅಂದರೆ ಟ್ರೈನ್ ಎಲ್ಲಿ ಹೋಗ್ತದೋ, ಈ ದಡೂತಿ ದೇಹ ಹೊತ್ಕೊಂಡು ಟ್ರೈನ್ ಹತ್ತೋದು ಆಗೋದಿಲ್ಲ ಅಂಥೇಳಿ ಅಲ್ಲಿ ಕೂತಲ್ಲೇನ ಅಡ್ಡಾಡ್ತಿರ್ತಕ್ಕಂಥ ತಿಮ್ಮನ ಸೇಡ್ಜಿ ಕರೀತಾನೆ. ಬಾತಮ್ಮ ಇಲ್ಲಿ ಏನು ನೋಡು, ದೂರದಲ್ಲಿ ಉದ್ದಿನ ವಡೆ ಮಾರ್ತಿದ್ದಾರೆ. ಅವಾಗ 8 ಆಣೆಗೆ ಒಂದು ಉದ್ದಿನ ವಡೆ, ನೀನೊಂದು ವಡೆ ತಿನ್ನು, ನನಗೊಂದು ವಡೆ ತಂದು ಕೊಡು ಅಂತೇಳಿ ₹1 ಕೊಡ್ತಾರೆ. ತಿಮ್ಮ ಅದನ್ನು ತೊಗೊಂಡು ಹೋಗ್ತಾನೆ. ಮುಗೀತ್ರಿ, 10 ನಿಮಿಷ 15 ನಿಮಿಷ ಸಿಗ್ನಲ್ ಬಿತ್ತು, ಟ್ರೈನ್ ಕೂಗಿತು, ಟ್ರೈನ್ ಹೊರಡ್ತು. ಸೇಡ್ಜಿ ಆಸೆ ಬಿಟ್ಬಿಟ್ಟ. ₹1 ಹೋತು,
ನನಗೆ ಒಡಿನೂ ಸಿಗಲಿಲ್ಲ ಅಂತ. ಆದರೆ ಇನ್ನೇನು ಪ್ಲಾಟ್ಫಾರ್ಮ್ ದಾಟಬೇಕು ಟ್ರೈನ್ ಓಡ್ತಾ ತಿಮ್ಮ ಬಂದು ಹೇಳಿದ, ಸೇಡ್ಜಿ ಅಲ್ಲಿ ಒಂದೇ ವಡೆ ಇತ್ತು, ನಾನು ತಿಂದೆ, ನಿಮ್ಮ ಎಂಟಣೆ ವಾಪಸ್ ತಗೊಂಡು. ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ ನಮಗಿಂತ ಹಾಸ್ಯವನ್ನು ಹಿಂಗೆ ಟರ್ನಿಂಗ್ ಕೊಡ್ತಾರೆ ಹಾಸ್ಯಕ್ಕೆ ಅಂತ. ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದಕ್ಕೆ ಬೀಚಿ ಅದ್ಭುತವಾದಂಥ ಉದಾಹರಣೆಗಳು ಕೊಡ್ತಾರೆ. ನಾವು ಶಾಲೆಯಲ್ಲಿದ್ದಾಗ ರಿಸಲ್ಟನ್ನು ಕೆಳಗಿಂದ ನೋಡೋರು ಎಂದೂ ಆತ್ಮಹತ್ಯೆ ಮಾಡ್ಕೊಳ್ತಿರಲಿಲ್ಲ. ಪರೀಕ್ಷೆಯಲ್ಲಿ ಬೀಚಿ ಕಾದಂಬರಿಗಳು ಓದಿದ್ದೇ ಕಣ್ಣು ಮುಂದೆ ಬರೋದು. ಏನೂ ತಿಳಿದೆ ನಾನು ನನ್ನ ಗೆಳೆಯ ಶರತ್ ಕುಮಾರ್ ದಂಡಿನ ಅಂತ ಇಬ್ಬರು ಮುಖ ನೋಡ್ಕೊಂಡು ನಗದ್ರಿ. ಎಡಿಟಿಂಗು, ಕಾಸ್ಟಿಂಗು, ಇನ್ಕಮ್ ಟ್ಯಾಕ್ಸ್ ಪೇಪರ್ ದಿವಸ ಅಂಕಿ ಸಂಖ್ಯೆಗಳೆಲ್ಲ ನಮಗೆ ಅದು ಯಾವುದೋ ಒಂದು ಸಿನಿಮಾ ಬಂದಿತ್ತು ನೋಡ್ರಿ, ನಮ್ಮ ಇತ್ತಂದು ತಾರೆ ತಾರೆ ಜಮೀನ್ ಪರ್. ಅದೇ ಪರಿಸ್ಥಿತಿ ರೀ ನಮ್ಮದು. ಅಕ್ಷರಗಳು ನೋಡಿದ್ರೆ ಏನೇನೋ ಗೊಂಬೆ ಕಂಡಂಗೆ ಆಗೋದು, ಏನೇನೋ ಕಣ್ಣೇ ಗಿರ್ರನ ನಮಗೆ ಬೇಕಾಗಿಲ್ಲ, ಶಾಲೆ ಓದೇ ಬೇಕಿಲ್ಲ. ಆಗಲೇ ಸರ್ಕ್ಯುಲೇಟಿಂಗ್ ಲೈಬ್ರರಿ ರುಚಿ ಎತ್ತಿ ಬೀಚಿ ಸಾಹಿತ್ಯದ ಬೆನ್ನು ಹತ್ತಿದವ್ರು ನಾವು. ಹೀಗಾಗಿ ಪರೀಕ್ಷೆದ ನಗು ಬಂದುಬಿಡ್ತೈತೆ ನಮಗೆ. ತಲೆ ಮೇಲೆ ಕೈ ಹೊತ್ಕೊಂಡು ಬೆಂಚ್ ಕಾಲ ಮೇಲೆ ಇಟ್ಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಬಿಡ್ತಿದ್ವಿ ಯದ್ವಾ ತದ್ವಾ. ಆವಾಗ ಇನ್ನೂ ಒಂದು ಆಶ್ಚರ್ಯ ನಡೀತಿತ್ತು. ಏನು, ನಮ್ಮ ರೂಮ್ ಸೂಪರ್ವೈಸರ್ ಬರ್ತಿದ್ರು. ಅವಾಗ ಬಂದು ನನಗೆ ಹೇಳ್ತಿದ್ರು, ಪ್ರಾಣೇಶ ನೆಟ್ಟಕ್ಕೆ ಕೂತ್ಕೋ, ಹಿಂದೆ ನಿನ್ನ ನೋಡಿ ಬರೀತಾನೆ. ಇದಕ್ಕಿಂತ ಹಾಸ್ಯ ಬೇಕಾ? ನನಗೇ ಒಂದು ಅಕ್ಷರ ಬರೀತಾ ಇಲ್ಲ, ನಂದು ನೋಡಿ ಬರೆಯೋನು ಅವನೇ ಅವನು ಪುಣ್ಯಾತ್ಮ ಅಂತ ತಿಂತೀರಿ ನೋಡ್ತಿದ್ದ. ಧೈರ್ಯವನ್ನು ಕೊಡ್ತೀವಿ, ಎಂದೂ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ನಾವು. ಡಿಗ್ರಿ ಅಂತೂ ಹೇಗೋ ಡಿಗ್ರಿ ಮುಗಿಸಿದ್ವಿ. ಏನು ಡಿಗ್ರಿ? ರ್ಯಾಂಕ್ ಸ್ಟೂಡೆಂಟ್. ಬೇರೆ ಒಂದು ಇಂಜಿನಿಯರ್ ಮಕ್ಕಳು, ಡಾಕ್ಟರ್ ಮಕ್ಕಳಿಗೆ ಅವೆಲ್ಲ ಮಾರ್ಕ್ಸ್ ಓರಿಯೆಂಟೆಡ್ ಮಕ್ಕಳು. ನಾವ್ಯಾಗ ಹೇಳ್ತಿರ್ತೀವಿ ಹಿಂಗಿರ್ತಾವೆ. ರ್ಯಾಂಕ್ ಸ್ಟೂಡೆಂಟ್ಗಳು ನೋಡ್ರಿ ನೀವು ಒಂಥರ ಇರ್ತಾರೆ ಪಾಪ. ಅವ್ರು ಯಾಕಂದರೆ LKG ರ್ಯಾಂಕೇ 97, 98 ಬೇರೆ ಗೊತ್ತೇ ಇಲ್ಲ ಅವರಿಗೆ. ಈ ಕನ್ನಡ ಮಾಧ್ಯಮದಲ್ಲಿ ಸಾಹಿತ್ಯ ಕಾವ್ಯದ ಟಚ್ ಇರೋ ಮಕ್ಕಳಿಗೆ ಧೈರ್ಯ ಜಾಸ್ತಿ, ಎಲ್ಲಿ ಬಿಟ್ಟರು ಬದುಕಬಲ್ಲೆ ಅನ್ನೋ ತಾಕತ್ತಿರ್ತದೆ. ಇದೇ ಈ ಕಾರ್ಯಕ್ರಮಕ್ಕೆ ನೀವು ನಿಮ್ಮ ಕಾನ್ವೆಂಟ್ ಓದೋ ಮಗನ ಕನ್ನಡ ಶಾಲೆ ಸಾಹಿತ್ಯ ಕನ್ನಡ ಶಾಲೆ ಓದೋ ಮಗನ ಕರೆದು, ಮಗು ಇವತ್ತು HN ಕಲಾಕ್ಷೇತ್ರದಲ್ಲಿ ನಮ್ಮದೊಂದು ಕಾರ್ಯಕ್ರಮ ಇದೆ, ಒಂದು ನನ್ನ ಸೀಟ್ ಹಿಡಿ ಮಗು, ಇಲ್ಲಕ್ಕೆ ಸೀಟ್ ಸಿಗಲ್ಲ ಅಂತ ಕಾನ್ವೆಂಟ್ ಮಗು ಹೇಳಿ, ನಾನು ಹೋಗಲ್ಲಮ್ಮ, ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ ನಾವು. ಅದೇ ಈ ಸಾಹಿತ್ಯ ಕನ್ನಡ ಶಾಲೆ ಮಗ ಒಂದು ಖರ್ಚೀಫ್ ಹಾಕಿ ಅವನು ಬರ್ತಾನೆ, ಬಡ್ಡಿ ಮಗ ನೋಡೋಣ, ನಮ್ಮಪ್ಪ ಬರ್ತಾನೆ, ನಮ್ಮಮ್ಮ ಬರ್ತಾರೆ. ಆ ಕಾನ್ಫಿಡೆನ್ಸ್ ಬರೋದೇ ಸಾಮಾಜಿಕವಾಗಿ. ಮಗು ಬೆಳೆದ್ರೆ, ಸಾಹಿತ್ಯ ಓದಿದ್ರೆ ಬೇರೆ ಪ್ರಪಂಚ ಒಂದಿದೆ ಅಂತ ಅರ್ಥಕೊಂಡ್ರೆ. SLC ರಿಸಲ್ಟಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಹುಡುಗರು ನೋಡಿ ಎದೆ ಹೊಡಿತು ನನಗೆ. ಎಷ್ಟು ಸಣ್ಣ ವಯಸ್ಸು, ಡಮ್ ಅಂತ ಬೀಳ್ತಾವೆ ಕೆರೆಯಲ್ಲಿ. ನಮ್ಮ ಕಾಲಕ್ಕೊಬ್ಬ ಸಿದ್ಲಿಂಗ ಅಂತಿದ್ದ, 6 ಫೇಲ್ ಅವನು. ಸಂತೋಷ ಅಂತ ಇಂಜಿನಿಯರ್ ಮಗ ಒಂದೇ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದ, ಒಂದೇ ಸಬ್ಜೆಕ್ಟಲ್ಲಿ ಒಂದೇ ಮಾರ್ಕ್ಸಲ್ಲಿ ಕೆರೆ ಕಡೆ ಹೊಂಟ್ಬಿಟ್ಟ ಅವನು. ಇವನು ಗಾಬರಿ ಆಯ್ತು, ಸಿದ್ಲಿಂಗ ಇವನ್ಯಾಕೆ ಕೆರೆ ಕಡೆ ಹೊಂಟ? ಸಂತೋಷ ಹೋದ, ಸಂತೋಷ ಎಲ್ಲಿ ಹೋಗುತ್ತೆ? ಕೆರೆ ಹಾರ್ತೀನಿ. ಸಿದ್ಲಿಂಗ ನಾನಿಂದ ಬರಬೇಡ, ಕೆರೆ ಹಾರ್ತೀಯ ಯಾಕೆ? ಒಂದೇ ಸಬ್ಜೆಕ್ಟು ಒಂದೇ ಮಾರ್ಕ್ಸಲ್ಲಿ ಹೋಗಿದ್ದೀನೋ, ನಾ ಇನ್ನು ಬದುಕಬಾರ್ದು. ಹುಚ್ಚ, ಕೆರೆ ಹಾರಿದರೆ ಸಾಯ್ತೀಯ, ಮತ್ತೆ ಹುಟ್ಟತೀಯ, ಮತ್ತೆ LKG ಶುರು ಮಾಡ್ತೀಯ. ಅದೊಂದು ಸಬ್ಜೆಕ್ಟ್ ಹೋಗಿದೆ, ಕಟ್ಕೊಂಡು ಪಾಸ್ ಆಗಬಾರ್ದ ಬಡ್ಡಿ ಮಗನೇ ಬಾ. ಅವನು ವಾಪಸ್ ಕರ್ಕೊಂಬಂದ ಅವನು. ಅದೇ ಮೊಬೈಲ್ ಬಂದು ಹೊಸದು. ನಾವು ರಿಸಲ್ಟ್ ನೋಡೋಕೆ ಹೋಗೋ ಧೈರ್ಯ ಮಾಡ್ತಿರ್ಲಿಲ್ಲ, ಗೆಳೆಯನ ಕಳಿಸ್ತಿದ್ವಿ, ಹೋಗೋ. ನಮ್ಮ ಮನೆಯಲ್ಲಿ ನಾನು, ನಮ್ಮಮ್ಮ, ಅಪ್ಪ, ಅಮ್ಮ, ನಾವು 4 ಜನ ಅಣ್ಣ ತಮ್ಮಂದರು, ಟೋಟಲ್ 6 ಜನ ಇದ್ದೀವಿ. ನೀನು ರಿಸಲ್ಟ್ ನೋಡಬೇಕು. ರಿಸಲ್ಟ್ನಲ್ಲಿ ನಾನು ಒಂದೇ ಸಬ್ಜೆಕ್ಟ್ ಫೇಲ್ ಆಗಿದ್ದೆ ಅಂದರೆ ಗುಡ್ ಮಾರ್ನಿಂಗ್ ಟು ಯು ಅಂತ ಕೊಡಬೇಕಷ್ಟೇ. ಗುಡ್ ಮಾರ್ನಿಂಗ್ ಟು ಯು ಅಂತ ಕೊಟ್ಬಿಟ್ರೆ ಒಂದೇ ಸಬ್ಜೆಕ್ಟ್ ಹೋಗಿದೆ ಅಂತ ಗೊತ್ತು. 2 ಹೋಗಿದ್ರೆ ಗುಡ್ ಮಾರ್ನಿಂಗ್ ಟು ಯು ಆ್ಯಂಡ್ ಯುವರ್ ಫಾದರ್ ಅಂತ ಕೊಡಬೇಕು. ಓಕೆ ಹೋದ. ನಾನು ಮೊಬೈಲ್ ಹಿಡ್ಕೊಂಡು ಕೂತೆ. 1 ಗಂಟೆ ಆಯಿತು, ಡನ್ ಅಂತ ಮೆಸೇಜ್ ಬಂತು. ನೋಡಿದೆ, ಏನು? ಗುಡ್ ಮಾರ್ನಿಂಗ್ ಟು ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಅಂದರೆ 6 ಕಾರು ನೆಗೆದು ಬಿದ್ದೋಗಿದ್ವು ನಾವು. ಒಂದು ಚೂರು ಭಯಗೊಳ್ಳಲಿಲ್ಲ, ಒಂದು ಚೂರು ಟೆನ್ಷನ್ ಮಾಡ್ಕೊಳ್ಳಲಿಲ್ಲ. ಈಗಿನ ಮಕ್ಕಳು ರಿಸಲ್ಟ್ ನೋಡಿ ಫೇಲ್ ಆಗಿದ್ರೆ ಮನೆಗೆ ಬರಲ್ಲ, ದಾರಿಲಿ ಆತ್ಮಹತ್ಯೆ ಮಾಡ್ಕೊಂಬಿಡ್ತಾರೆ. ತಂದೆ ತಾಯಿಗೆ ಎಷ್ಟು ದುಃಖ. ನೀವೇನು ಬೈತೀರಾ, ನೀವು ಕೊಲ್ತೀರಾ. ಅದಕ್ಕೆ ಯಾವತ್ತೂ ಮಕ್ಕಳನ್ನು ಫೋರ್ಸ್ ಮಾಡಬೇಡಿ. ನಿಮ್ಮಂತೆ ನೀವಾಗಿ ನಿಮ್ಮನಿ ಅರಿ ಮೊದಲು. ಚೆನ್ನಿತ್ತು ಚೆಲುವಿತ್ತು ಮರಿಕತ್ತೆ ಏನಾಯಿತು, ತನ್ನಪ್ಪನಂತಾಗಿ ಹಾಳಾಯಿತು ತಿಮ್ಮ ಅಂತ. ನನ್ನ ಹಾಗೇ ನೀನಾಗಬೇಕು ಅಂತ ಅನ್ಬೇಡಿ. ನಾನು ಅದಕ್ಕೆ ಇನ್ನೊಂದು ಲಾಜಿಕ್ ಕೊಡ್ತೀನಿ ನಿಮಗೆ. ಏನು, ನಾವು ಜಾಣ್ರಲ್ಲ, ನಮ್ಮ ಮಕ್ಕಳು ಜಾಣ್ರಾಗೋದಕ್ಕೆ ಹೇಗೆ ಸಾಧ್ಯ? ಹೌದಾ? ನಾನು ರ್ಯಾಂಕೇ ಬರಲಿಲ್ಲ. ನನ್ನ ಮಗ ಅದೇ ಹೇಳಿದೆ, ನಾನು ಯಾವತ್ತೂ ರ್ಯಾಂಕ್ ಬಂದಿಲ್ಲ ಮಗನೇ.
ನೀನು ರ್ಯಾಂಕ್ ಬರಲಿ ಅಂತ ಅಪೇಕ್ಷೆ. ನನ್ನ ಜೀನ್ಸೇ ನಿನ್ನ ಹತ್ರ ಇರ್ತದೆ, ನೀನು ಅಂತ ದೊಡ್ಡ ಬಡ್ಡಿ ಮಗನೇ, ನನ್ನ ಮಗ ನೀನೇ, ಹೌದಾ? ನಿನ್ನ ಶ್ರಮ ಪರಿಶ್ರಮ ಹಾಕು, ಈಗಿನ ಈಗಿನ ಪರಿಕರಗಳನ್ನ ಉಪಯೋಗಿಸ್ಕೊಂಡು ನೀನೇನಾದರೂ ಸಾಧನೆ ಮಾಡು, ಅದು ಶ್ರೇಷ್ಠ. ಆಗಲೇಬೇಕು ಅಂತ ಕಂಡೀಷನ್ ಹಾಕೋದಕ್ಕೆ ನಾನು ಯಾರು? ಹೀಗೆ ಹೇಳ್ತೀವಿ. ನಮ್ಮ ತಂದೆಗಂತೂ ನಮ್ಮ ಮೇಲೆ ಎಷ್ಟು ವಿಶ್ವಾಸ ಅಂದರೆ, ಏಪ್ರಿಲ್ 10ಕ್ಕೆ ರಿಸಲ್ಟು, 9ನೇ ತಾರೀಕು ನಮ್ಮ ತಂದೆ ಊರಿಗೆ ಹೋಗ್ತಿದ್ರು, ಆವತ್ತೇ ಕರೆಸಿ ಒದ್ಬಿಟ್ರು ನನ್ನ. ನಾನಂದೆ, ಅಪ್ಪ ರಿಸಲ್ಟ್ ನಾಳೆ, ಇವತ್ತೇ ಯಾಕೆ ಓದಿತ್ಯಾ? ನಾಳೆ ನಾವು ಊರಲ್ಲಿರಲ್ಲ, ನಾನು ಇವತ್ತೇ ಒದ್ದು ಹೋಗ್ಬಿಡ್ತೀನಿ. ಅಷ್ಟು ಕಾನ್ಫಿಡೆನ್ಸ್ ನಮ್ಮ ತಂದೆಂದರಿಗೆ ನಾವು ಫೇಲ್ ಆಗ್ತೀವಿ ಅಂತ. ಹಾಂ, ಮೇಷ್ಟ್ರುಗಳಂತೂ ಬೆಂಚ್ ಮೇಲೆ ಎದ್ದು ನಿಂತ್ಗ ಅಂದರೆ ಈಗಿನ ಮಕ್ಕಳು ಆತ್ಮಹತ್ಯೆ. ಮೇಷ್ಟ್ರು ಬೆಂಚ್ ಮೇಲೆ ಎಲ್ಲಿ ನಿಲ್ಸಿದ್ರು ಅಪಮಾನ ಆಯಿತು ಅಂತ ಆತ್ಮಹತ್ಯೆ ಮಾಡ್ಕೊಳ್ತೇವೆ. ನಮ್ಮ ಕಾಲಕ್ಕೆ ಮೂಲ್ಯಾಗ ಹಾಕಿ ಪೆಕ 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 ಬದೀತಿದ್ರಿ ಮಾಸ್ಟ್ರು. ನಾವು ಮೇಷ್ಟ್ರು ಓದ್ರೆ ಬುದ್ಧಿ ಬರ್ತದೆ ಅಂತ ತಿಳ್ಕೊಂಬಿಟ್ಟಿದ್ವಿ. ಮೇಷ್ಟ್ರ ಕೈಲಿ ಹೊಡೆಸ್ಕೋಬೇಕು, ಬುದ್ಧಿ ಬರ್ತದೆ. ಮೇಷ್ಟ್ರ ತಲೆಗೆ ಓದಿರಿ ತಲೆಗೆ ಮೇಷ್ಟ್ರ ಪಾದ ತಲೆಗೆ ಸೋಕಿದ್ರೆ ಬುದ್ಧಿ ಬರ್ತದೆ ಅಂತ. ಎಂತೆಂತ ಈಗ ಇಲ್ಲವೇ ಇಲ್ಲ. ಮೇಷ್ಟ್ರು ಭಯ ಈಗ. ಅದಕ್ಕೆ ಮೇಷ್ಟ್ರು ಒಳ ಬಂದ ತಕ್ಷಣ ಗುಡ್ ಮಾರ್ನಿಂಗ್ ಟು ಆಲ್ ಅಂತ ನೋಡಿದ್ರೆ ಮೊದಲು ಅವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಇವ್ರು ನಮಸ್ಕಾರ ಸ್ವೀಕರಿಸೋದು. ನಮ್ಮ ಕಾಲಕ್ಕೆ ಬೈತಾನೇ ಬರ್ತಿದ್ರು, ಬೈತಾನೇ ಹೋಗ್ತಿದ್ರು. ಈ ಜನ್ಮದಲ್ಲಿ ನೀವು ಉದ್ಧಾರ ಆಗಲ್ಲ ಅನ್ನೋ ಮೇಷ್ಟ್ರುಗಳೇ ಜಾಸ್ತಿ ನಮ್ಮ ಕಾಲಕ್ಕೆ. ಯಾಕೆ? ನಾವು ಶಾಲೆಯ ಓದಿಗಿಂತ ಹೆಚ್ಚಾಗಿ ಸುತ್ತಲ ಪರಿಸರದಿಂದ ಕಲ್ತ್ವಿ ಸ್ನೇಹಿತರೆ. ಶಾಲೆಯಲ್ಲೇ ಗಣಪತಿ ಕೂರಿಸ್ತಿದ್ವಿ, ಶಾಲೆ ಹಿಂದಿನ ಹುತ್ತಕ್ಕೇನೆ ನಾಗರ ಪಂಚಮಿಗೆ ಹಾಲು ಹಾಕ್ತಿದ್ವಿ, ಶಾಲೆ ಗಿಡಕ್ಕೇನೆ ಜೋಕಾಲಿ ಕಟ್ಟಿ ಜೋಕಾಲಿ ಆಡ್ತಿದ್ವಿ, ಶಾಲೆ ಪರಿಸರದಲ್ಲೇ ಬಣ್ಣದ ದಿವಸ ಬಣ್ಣ ಆಡ್ತಿದ್ವಿ. ಇವತ್ತು ಮಕ್ಕಳು ಏನೂ ಮಾಡಲ್ಲ, ಹೌದಾ? ಗಣಪತಿ ಕೂರಿಸಲ್ಲ ಶಾಲೆಯಲ್ಲಿ. ಯಾಕೆ? ಅಯ್ಯೋ ಕಮ್ಯುನಲ್ ಆಗತ್ತೆ ಅದು, ಗಣಪತಿ ಒಂದು ವರ್ಗಕ್ಕೆ ಅಯ್ಯೋ ಗಣಪತಿ ಕಮ್ಯುನಲ್. ಇಡೀ ಮಾನವ ಜನಾಂಗಕ್ಕೆ ಬುದ್ಧಿಯನ್ನು ಕೊಡ್ತಕ್ಕಂಥ ದೇವರು, ಅದನ್ನು ಕಮ್ಯುನಲ್ಲು ಇದು ಹಿಂದೂಗಳು ಅಂತ ಮಾಡಿದ್ದು ನಾವು, ಹುಚ್ಚು ನನ್ನ ಮಕ್ಕಳು, ಹೌದಾ? ಶಾಲೆಯಲ್ಲಿ ಗಣಪತಿ ಸರಸ್ವತಿ ಪೂಜೆಗಳೇ ಇಲ್ಲ, ಕಮ್ಯುನಲ್ ಆಗುತ್ತೆ. ಸರ್ಕಾರಿ ಶಾಲೆಗಳಲ್ಲಿ ಮಾಡ್ತಾರೆ. ನಾವು ಗಣಪತಿನ ಕೂರಿಸಿದ್ವಿ ಸರ್ಕಾರಿ ಶಾಲೆಯಲ್ಲಿ. ಗಣಪತಿನ ಹೇಗೆ ತರ್ತೀರೋ ಅಂದ್ರೆ ಮೇಷ್ಟ್ರು, ಸರ್ ತಲೆ ಮೇಲೆ ಇಟ್ಕೊಂಡು ಬರ್ತೀವಿ. ನಾನು ಚೇರ್ ಒಯ್ಯಿರಿ, ಚೇರ್ ತಲೆ ಮೇಲೆ ಇಟ್ಕೊಂಡು ಚೇರ್ ಮೇಲೆ ಗಣಪತಿ ಇಟ್ಕೊಂಡು ಬರ್ರಿ. ಖುಷಿಯಾಗಿಬಿಡ್ತೀವಿ ನಮಗೆ. ಚೇರ್ ತೊಗೊಂಡು ಮೇಷ್ಟ್ರು ಚೇರ್ ತೊಗೊಂಡು ಗಣಪತಿ ತಂದು ಕೂರಿಸಿದ್ವಿ, ಕೆಳಗಡೆ ಕೂರಿಸಿ ಮೇಷ್ಟ್ರಿಗೆ ಚೇರ್ ಕೊಡು. ನೋ, ಚೇರ್ ಮೇಲೆ ಕೂರಿಸಿ, ಇವತ್ತು ಪಾಠ ಇಲ್ಲ. ಐಡಿಯಾ ಬಂದ್ಬಿಡುತ್ತೆ ನಮಗೆ. ಚೇರ್ ಮೇಲಿಂದ ಗಣಪತಿನ ತೆಗೆದ್ರೆ ನಮಗೆ ಪಾಠ ಶುರುವಾಗ್ತದೆ. ಮೇಷ್ಟ್ರೆ ನಾವು 3 ದಿವಸ ಗಣಪತಿ ಕೂರಿಸ್ಬೇಕಂತ ಮಾಡಿದ್ದೀವಿ. ಅರ್ಥ ಆಗ್ಬಿಡ್ತೀವಿ ಮೇಷ್ಟ್ರಿಗೆ. ಬಡ್ಡಿ ಮಕ್ಕಳ ಸಾಯಂಕಾಲನೇ ಇವತ್ತು, ನಾಳೆಯಿಂದ ಪಾಠ. ಹಾಂ, ಹೀಗೆ ಹಾಸ್ಯಕ್ಕೆ ಕಾರಣ. ಈಗಿನ ಮಕ್ಕಳು ಗಣಪತಿ ಕೂರಿಸಲ್ಲ. ಶಾಲೆ ಮುಂದಿನ ಗಿಡಕ್ಕೇನೆ ಜೋಕಾಲಿ ಬ್ಯಾಲೆನ್ಸ್ ಮಾಡಿ ಮುಂದಿನ ಗಿಡದ ಟೊಂಗೆಗೆ ಕೊಬ್ಬರಿ ಬಟ್ಲು ಕಟ್ಟೋದು. ಜೀಕ್ತಾ ಕೊಬ್ಬರಿ ಬಟ್ಲನ್ನು ಬಾಯಿಂದ ಹಿಡಿಬೇಕು. ಎಂಥ ಚಾಲೆಂಜಿಂಗ್ ಆಟ. ಬ್ಯಾಲೆನ್ಸ್ ಮಾಡಬೇಕು, ಗ್ರಿಪ್ ಇರಬೇಕು, ದೃಷ್ಟಿ ಆ ಕೊಬ್ಬರಿ ಮೇಲೆ ಇರಬೇಕು. ಈ ಥರದೆಲ್ಲ ಆಟಗಳು ಆಡಿಸ್ತಿದ್ರು. ಈಗ ಅಯ್ಯೋ ನಮ್ಮ ಮಗು ಜೋಕಾಲಿ ಆಡ್ಲಕ್ಕೆ ಗಿಡ್ಡಿನೆಸ್ ಬರುತ್ತೆ ಅವನಿಗೆ, ಆಹನೆಲ್ಲ ಹ್ಯಾಂಗಿಂಗ್ ಅಲ್ವಾ ಅವನಿಗೆ, ಹ್ಯಾಂಗೆ ಮಾಡಿ ಅಭ್ಯಾಸ ಇಲ್ವಾ, ಹೀಗಾಗಿ ಅದು ಮುಂದೆ ಬರೀ ಹ್ಯಾಂಗ್ ಓವರ್ನಾಗ ಕಾಲ ಕಳೀತದೆ. ಅವಾಗ ಹ್ಯಾಂಗೆ ಮಾಡಿ ಅಭ್ಯಾಸರು. ಇನ್ನು ಸ್ವಿಮ್ಮಿಂಗ್ ಅಂತೂ ತಾಯಂದರೆ ಸ್ನೇಹಿತರೆ, ನಮ್ಮ ಕಾಲಕ್ಕೆ ಬೀಚವ್ರ ಕಾದಂಬರಿಗಳಲ್ಲಿ ಬಯೋಗ್ರಫಿ ಓದಿ ಎಲ್ಲಿ ಬೇಕಲ್ಲಿ ಹಳ್ಳಕ್ಕೆ ಬಿದ್ದು ಬಾವಿಗೆ ಬಿದ್ದು ಈಜು ಕಲ್ತವ್ರು ನಾವು. ಎಷ್ಟು ಆಳ ಇದೆ ಅಂತ ಗೊತ್ತಿಲ್ಲ, ಮೇಲಿಂದ ಹಾರಿ ಬಿಡೋದೇ ಕೆಲಸ. ಆಮೇಲೆ ಎಲ್ಲೋ ದಂಡೆಗಿದ್ದವನು ಅಯ್ಯೋ ಈಜು ಬರೋನಿಗೆ ಅಂತ ಎಳ್ಕೊಂಬರೋರು, ಈಜು ಬುರುಡೆ ಅಂತ ಕಟ್ಟೋರು, ಈಜು ಕಲಿಸೋರು. ಇವಾಗ ನೋಡಬೇಕು, ಮಗುನ ಕರ್ಕೊಂಡು ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾರೆ. ಎಂಟ್ರಿ ಫೀ ಎಷ್ಟು? ಇಲ್ಲಿ ಎಷ್ಟು ಫೀಟ್ ಇದೆ ನೀರು, ಇಲ್ಲಿ ಎಷ್ಟು ಫೀಟ್ ಇದೆ? ನಮ್ಮ ಮಗು 3 ಫೀಟ್ ಇದೆ, ಅಲ್ಲಿ 4 ಇದೆನಾ? ಅಯ್ಯೋ ಬೇಡ 3ನೇ ಇಲ್ಲೇ ಇರಿ. ಹಿಂಗೆ ನೋಡಿ, ಅಯ್ಯೋ ಕೋಲ್ಡ್ ಇದೆ ವಾಟ್ರು, ಮತ್ತೆ ಹಾಟ್ ಇರುತ್ತಾ ಸ್ವಿಮ್ಮಿಂಗ್ ಪೂಲ್ನಾಗ? ಹಾಂ, ಗಾಬರಿ ತಂತೀವಿ. ಮನೆಗೆ ಬಂದು ಸ್ವಿಮ್ಮಿಂಗ್ ಹೇಳ್ಕೊಡೋಕ್ಕಾಗಲ್ವಾ? ಬೆಡ್ ಮೇಲೆ ಹೇಳ್ಕೊಡೋಕ್ಕಾಗಲ್ಲ. ಯಾವಾಗ್ರಿ ಹಿಂಗಾದ್ರೆ ಮಕ್ಕಳು ಕಲಿಯೋದು? ಹಾಂ, ಅದಕ್ಕೆ ಒಂದು ಕ್ಷಣ ಮಕ್ಕಳ ಕೈಯಲ್ಲಿ ಬೀಚಿ ಕೈಲಾಸಂ ಇಂಥವ್ರ ಸಾಹಿತ್ಯವನ್ನು ಕೊಟ್ಟರೆ ಹೇಗೆ ಅಸ್ತವ್ಯಸ್ತವಾಗಿ ಅವ್ರು ಬೆಳೆದ್ರು ಅನ್ನೋದು ನಿಮ್ಗೆ ಅದ್ಭುತವಾಗಿ ಅರ್ಥ ಆಗ್ತದೆ. ಮಕ್ಕಳನ್ನ ಶಿಸ್ತಿನಿಂದ ಬೆಳೆಸ್ಬೇಕು ನಿಜ, ಆದರೆ ಪೂರ್ತಿ ಶಿಸ್ತು ಮಕ್ಕಳನ್ನ ರೋಬೋಟ್ಗಳ ಥರ ಮಾಡ್ತದೆ. ಫ್ರೀಯಾಗಿ ಬೆಳಿಬೇಕು ಮಕ್ಕಳು. ಕಾನ್ವೆಂಟ್ ಮಕ್ಕಳು, ನನ್ನ ಸರ್ಕಾರಿ ಶಾಲೆ ಮಕ್ಕಳು ಉದಾಹರಣೆ ಅದಕ್ಕೆ ಯಾವಾಗಲೂ ಕೊಡ್ತಿರ್ತೀನಿ ನಾನು. ಕಾನ್ವೆಂಟ್ ಶಾಲೆಗಳಿಗೆ ಹೋಗಿ ನೋಡಿ, ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಅಲ್ಲಿ ಬರೀ ಒಂದೇ ಮಾತು ಮೇಡಮ್ದು, ಏನು? ಕೀಪ್ ಕ್ವೈಟ್, ಡೋಂಟ್ ಮೂವ್, ಬಿ ಅಲರ್ಟ್, ಡೋಂಟ್ ಲುಕ್ ದೇರ್, ಲುಕ್ ಹಿಯರ್, ಗೋ ದೇರ್, ಕಮ್ ಹಿಯರ್. ನಾಯಿ ಭಾಷೆ. ಹೀಗಾಗಿ ಕಾನ್ವೆಂಟ್ ಮಕ್ಕಳು ಹಿಂಗೆ ಹಿಂಗೆ ನಮ್ಮ ಮನಮೋಹನ್ ಸಿಂಗ್ ನೋಡಿ ಪ್ರಧಾನಿ ಆ ಥರ ಮೂವ್ ಮಾಡಿದ್ರು. ಹಿಂಗೆ ಸರ್ಕಾರಿ ಶಾಲೆ ಮಕ್ಕಳು ಗರಗರ ಅಂತ ತಿರುಗಿ ಎಲ್ಲಿ ಬೇಕಲ್ಲಿ ಹಿಂಗೆ ಮಾತಾಡಿ ಹಿಂಗೆಲ್ಲ ಮಾಡಿ ಏನೋಣ ಹೇಗಿದೆ ಅದು. ಸರ್ಕಾರಿ ಶಾಲೆ ಕಂಪೌಂಡ್ಗಳಿಗೆ ಹೋಗಿ ಕಿವಿ ಕೊಡಿ ನೀವು, ಬರೀ ಮೇಷ್ಟ್ರು ಯಾರೋ ಮಕ್ಕಳು ಯಾರೋ ಗೊತ್ತಾಗಲ್ಲ, ಇಬ್ಬರು ಸೇರಿ ಹರಿಸ್ತಿರ್ತ. ಆ ಥರ ವಾತಾವರಣದಲ್ಲಿ ಗಲಾಟೆ ಗೌಜು. ನಾವೇ ನಮ್ಮ ಮಕ್ಕಳನ್ನ ಒಳಗಡೆ ಇಡ್ತೀವಿ. ಅಯ್ಯೋ ನೀ ಗಲಾಟೆ ಕಂಡ್ರೆ ಆಗಲ್ಲ, ಅವ್ನು ಜನ ಬಂದರೆ ಹೊರಗಡೆನೇ ಬರಲ್ಲ. ಅದೇನು ಕ್ವಾಲಿಟಿನ ಅದು? ಹಾಂ, ಅವನು ಎಂದೂ ಹೊರಗೆ ಬರಲ್ಲ ಹಾಗೆ ಮಾಡಿದ್ರೆ. ಅದಕ್ಕೆ ದಯವಿಟ್ಟು ಅಂಥವ್ರ ಕೈಯಲ್ಲಿ
ಬೀಚಿ ಅಂತವ್ರು ಬೆಳೆದಂಥ ಪರಿಸರ ಹೇಗಿತ್ತು, ಬೀಚಿ ಹೇಗೆ ಜೀವನ ಮಾಡಿದರು, ಅವ್ರು ನೋಡದೇ ಇರತಕ್ಕಂಥ ಸ್ಥಳ ಇಲ್ಲ, ಮಾಡದೇ ಇರತಕ್ಕಂಥ ಚೇಷ್ಟೆಗಳಿಲ್ಲ. ಮಕ್ಕಳು ಚೇಷ್ಟೆ ಮಾಡ್ತಾನೆ ಬೆಳಕು ನೋಡಿ, ನಮ್ಮ ಮಗು ಸೈಲೆಂಟ್ ಹಾಕಿ ಗೊತ್ತಿರ್ತಾನೆ ಗೊತ್ತಾ, ಅದು ಹಿಂಗೆ ಮಾಡ್ತದೆ, ಹಿಂಗೆ ಹಾಗೆಂದು ಬೆಳೆಸ್ಬೇಡಿ ಮಕ್ಕಳು. ನಾವೆಲ್ಲ ಶಾಲೆಯಲ್ಲಿ ದಡ್ಡರಾದರೂ ಕೂಡ ಬೀಚಿ ಕಾದಂಬರಿ ಓದಿದ ಮೇಲೆ ಮಾತಾಡೋರ ಕಲೆಯನ್ನು ಕಲ್ತ್ವಿ. ಇವತ್ತು ಮಾತೇ ನಮ್ಮ ಬದುಕಾಗಿದೆ, ಮಾತೇ ನಮ್ಮ ವೃತ್ತಿಯಾಗಿದೆ. ಮೂಕಂ ಕರೋತಿ ವಾಚಾಲಂ, ಆ ಶಕ್ತಿ ಇರೋದೇ ಬೀಚಿಯವರ ಕೃತಿಗಳಿಗೆ. ಬೀಚಿ ಸಾಹಿತ್ಯ ಓದಿಬಿಡಿ ನೀವು. ನಿಮ್ಮಲ್ಲಿ ಯಾರ್ಯಾರಿಗೆ ಭಾಷಣ ಮಾಡಬೇಕು ಅಂತ ಬೈಕ್ ಇದೆಯೋ ಅದೆಲ್ಲ ಕೇವಲ 6 ತಿಂಗಳಲ್ಲಿ ಈಡೇರುತ್ತೆ. ಯಾಕಂದರೆ ಆ ಹಾಸ್ಯ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ರಿ ನೀವು ಅಂದರೆ ಹೇಳಲೇಬೇಕು ಅಂತಕ್ಕಂಥ ತುಡಿತ ಉಂಟಾಗುತ್ತೆ ಒಳಗಡೆ. ಆಗ ನೀವೇ ಮಾತುಗಾರರಾಗ್ತೀರಿ. ಹಾಗಾದದ್ದೇ ನನಗೆ ಟ್ರೈನಿಂಗ್ ತೊಗೊಂಡು ನಾನು ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ನಾನು ತರಬೇತಿ ಪಡೆದಿನ, ಸ್ಪೀಚ್ ಕ್ರಾಫ್ಟ್ಗಳಿಗೆ ಹೋಗಿದ್ದೀನ. ನಾನು ಯಾರ ಭಾಷಣನೂ ಟ್ರೈನಿಂಗೇ ತೊಗೊಳ್ಳಿಲ್ಲ, ನಿಲ್ಲಬೇಕು, ಹಿಂಗೆ ಮಾತಾಡಬೇಕು ಅಂತ. ಓದ್ತಾ ಹೋದೆ, ಇದು ಇನ್ನೊಬ್ಬರಿಗೆ ಹೇಳಬೇಕು ಅನ್ನಿಸ್ತು. ಹೇಳ್ತಾ 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 ಬಂದೆ. ಇವತ್ತಿಗಿದು 2112ನೇ ಕಾರ್ಯಕ್ರಮ. 2112 ಕಾರ್ಯಕ್ರಮಗಳನ್ನ ಕೊಟ್ಟಿವಿ. ಇವತ್ತು ಬೆಂಗಳೂರು ನನ್ನ ಮನೆಯಾಗಿಬಿಟ್ಟಿದೆ. ಯಾವ ಕಲಾಕ್ಷೇತ್ರ ಜಯನಗರದ HN ಕಲಾಕ್ಷೇತ್ರದ ಹಾಸ್ಯೋತ್ಸವ ಡಿಸೆಂಬರ್ 25ಕ್ಕೆ ಹೋಗೋದು ನನ್ನ ಕನಸಾಗಿತ್ತು. ಅಂಥ ಹಾಸ್ಯೋತ್ಸವಕ್ಕೆ 3-4ನೇ ಬಾರಿ ಬರ್ತಿದ್ದೀನಿ. ಅಂತ ಯಾರನ್ನ ಇವರೆಲ್ಲ ಮಾತಾಡೋದನ್ನ ಪೇಪರ್ನಲ್ಲಿ ಓದ್ತಿದ್ನೋ, ಬೇಲೂರು ರಾಮಮೂರ್ತಿ, ಅಪರಂಜಿ ಶಿವವರು, ಆ ಫೋಟೋಗಳನ್ನ ಪತ್ರಿಕೆಯಲ್ಲಿ ನೋಡಿ ನಮ್ಮ ಊರಿನಲ್ಲೇ ನಾನು ಇವತ್ತು ಎಂದು ಹೋಗ್ತೀನಪ್ಪ ಇಂಥಲ್ಲೆಲ್ಲ ನಾನು ಮಾತಾಡೋದಕ್ಕಲ್ಲ ನೋಡೋದಕ್ಕಾದರೂ ಹೋಗೋದಾಗುತ್ತೋ ಇಲ್ಲೋ ನನಗೆ ಅನ್ನುವಂಥ ಕನಸು ಕಾಣ್ತಿದ್ದೆ. ನಮಗೆ ಇವತ್ತು ನಮ್ಮ ಕೈಯಿಂದಲೇ ನಮ್ಮ ಗುರುಗಳ ಪುಸ್ತಕಗಳನ್ನ ಬಿಡುಗಡೆ ಮಾಡಿಸ್ತಕ್ಕಂಥ ಈ ಘಟನೆಯನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಅಂತ ಅವಕಾಶ ಕೊಟ್ಟಂಥ ಅಪರಂಜಿ ಟ್ರಸ್ಟ್ನ ಎಲ್ಲ ಸದಸ್ಯರಿಗೂ ಮತ್ತು ನನ್ನ ಗುರುಗಳಾಗಿರ್ತಕ್ಕಂಥ ಬೀಚಿಯವರ ಮೊಮ್ಮಗನಾಗಿರ್ತಕ್ಕಂಥ ಉಲ್ಲಾಸ್ ನನ್ನ ಜೊತೆ ಆತ್ಮೀಯವಾಗಿ ಸೌಹಾರ್ದಯುತವಾಗಿ ಯಾವಾಗಲೂ ಫೋನಲ್ಲಿ ಮಾತಾಡ್ತಿದ್ದಾರೆ. ನನ್ನ 2 ಪುಸ್ತಕಗಳನ್ನು ಕೂಡ ಅವರೇ ಪ್ರಿಂಟ್ ಹಾಕ್ಸಿದ್ದಾರೆ, ನಗಿಸುವ ನೋವುಗಳು ಮತ್ತು ವಾಗ್ಬಾಣಗಳು ಅಂತ. ಅದು ನನ್ನ ಅನುಭವಗಳು ಯಾವಾಗಲೂ ಬರೆದದು. ಬಹುಶಃ ಇಲ್ಲಿದೆ ಅಂತ ಭಾವಿಸ್ತೀನಿ. ಅವನ್ನ ಇದ್ದರೆ ತೊಗೊಂಡು ಹೋಗಬೇಕು ಅಂತ ಹೇಳ್ತಾ, ಬೀಚಿಯವರ ಈ ಜನ್ಮ ಶತಮಾನೋತ್ಸವ ಇಡೀ ಈ ವರ್ಷ ಎಲ್ಲ ಕಡೆ ಹಾಸ್ಯವನ್ನು ಉಂಟು ಮಾಡಲಿ.